ಸೊ ಇಲ್ಲಿ ಏನಂದ್ರೆ ಇದು ಡ್ರಾಯರ್ ಸರ್. ಇದಕ್ಕೆ ಏನಿದೆ ಈ ತರ ಇದೆ? ಓಕೆ, ಮಿಕ್ಸಿಗೆ ಸರ್. ಮಿಕ್ಸಿ ಹೊರಗಡೆ ಬರುತ್ತೆ. ಹೊರಗಡೆ ಬರುತ್ತೆ. ಆಮೇಲೆ ವಾಲ್ ಆರ್ಟ್ ಬಗ್ಗೆ ಹೇಳಿ ಮೇಡಮ್, ಇದು ತುಂಬಾನೇ ಚೆನ್ನಾಗಿದೆ. ಇದು ಬಂದು ಹ್ಯಾಂಡ್ ಮಾಡಿರೋದು. ಇದು ಹ್ಯಾಂಡ್ ಪೇಂಟೆಡ್ ಇದು? ಹೌದು, ಹ್ಯಾಂಡ್ ಪೇಂಟೆಡ್ ಇದು. ನೆಕ್ಸ್ಟ್ ನೀವು ಯಾವ್ದು ಡಿಸೈನ್ ಕೊಟ್ಟು ನಮ್ಮ ಕಡೆಯಿಂದ ಮಾಡ್ತಾರೆ ಇದನ್ನ. ಮತ್ತೆ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋ ತರ ಮಾಡ್ಕೊಂಡಿದ್ದಾರೆ. ಇದು ಯಾವ ರೂಮ್ ಸರ್? ಇದು ಸರ್ ಇದು ಆಕ್ಚುಲಿ ಪ್ರೇಯರ್ ರೂಮ್ ಅಂತ ಸಪರೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಯೂಶಲಿ ಪೂಜಾ ರೂಮ್ ನಾವು ಡಿಫ್ರೆಂಟ್ ಆಗಿ ಮಾಡ್ತಿದ್ವಿ, ಬಟ್ ಇದು ಪ್ರೇಯರ್ ರೂಮ್ ಆಗಿರೋದ್ರಿಂದ ಇಲ್ಲೊಂದು ACP ಶೀಟು CNC ಕಾರ್ವಿಂಗ್ ಮಾಡಿದ್ದೀವಿ. ಮತ್ತೆ ಇದು ಗೋಲ್ಡ್ ಕಲರ್ ACP ಶೀಟು ಕಟ್ ಮಾಡಿ ವಾಲ್ಗೆ ಫಿಕ್ಸ್ ಮಾಡಿದ್ದೀವಿ. ಈ ಕಡೆ ಪ್ಯಾನಲಿಂಗ್ ಮಾಡಿದ್ದೀವಿ. ಇದು ಡೈರೆಕ್ಟ್ ಆಗಿ ಫಿಕ್ಸ್ ಆಗಿದೆ. ಬ್ಯಾಕ್ ಸೈಡ್ ಬಂದು ವಾಲ್ ಪೇಪರ್ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದಿರಾ, ಈ ಬಜೆಟ್ ಅಲ್ಲಿ ಡೆಫಿನೆಟ್ಲಿ ಈ ಇಂಟೀರಿಯರ್ ನಿಜವಾಗ್ಲೂ ಸರ್ಪ್ರೈಸ್ ಅಂತ ಹೇಳ್ಬೋದು. ನೀವು ಕೂಡ ಈ ಮನೆ ನೋಡಿದ್ರೆ ಹೋಗಿರೋ ನಿಜವಾಗ್ಲೂ ವರ್ತ್ ಅಂತ ಹೇಳ್ತೀರಾ. ಅಂಡ್ ಇನ್ನೊಂದು ವಿಚಾರ ಏನು ನಾನು ತಮ್ನೇಲ್ ಮೇಲೆ ಹಾಕಿದ್ದೀನಿ, ಈ ಅಮೌಂಟ್ ಬಂದ್ಬಿಟ್ಟು ಇಂಟೀರಿಯರ್ಗೆ. ಸೊ ಇದು ಯಾವುದೇ ಕಾರಣಕ್ಕೂ ಮನೆ ಸೇಲ್ಗಾಗಲಿ, ಸೈಟ್ ಸೇಲ್ಗಾಗಲಿ, ಬಿಲ್ಡಿಂಗ್ ಸೇಲ್, ಫ್ಲಾಟ್ ಸೇಲ್ ಯಾವುದೂ ಅಲ್ಲ. ಸೊ ಈ ಮನೇಲಿ ಎಷ್ಟು ಇಂಟೀರಿಯರ್ ಮಾಡಿದ್ದೀವಿ, ಆ ಇಂಟೀರಿಯರ್ ಅನ್ನ ಈ ಬಜೆಟ್ ಅಲ್ಲಿ ಮಾಡಿರುವಂಥದ್ದು ವೀಕ್ಷಕರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸ್ಪೇಷಿಯಸ್ ಸ್ಟುಡಿಯೋಸ್ ಕಡೆಯಿಂದ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್. ಓಕೆ, ನೀವು ಬಂದ ಕೂಡ ಹೇಳಿದ್ರಿ ಸರ್ ಓನರ್ ಇಲ್ಲಿಲ್ಲ ಅಂತ ಹೇಳಿದ್ರಿ. ಸೊ ಇದು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ, ಏನ್ ಕತೆ, ಎಲ್ಲಿದ್ದಾರೆ ಓನರ್? ಸರ್ ಆಕ್ಚುಲಿ ಕ್ಲೈಂಟ್ ಬಂದಿರೋದು NR ಕ್ಲೈಂಟ್. ಇವರು ಇರೋದು ಬಂದು ಸೌದಿ ಅರೇಬಿಯಾದಲ್ಲಿ. ಓಕೆ ಓಕೆ. ಸೊ ಅಲ್ಲಿಂದ ನಿಮ್ ವಿಡಿಯೋ ನೋಡಿ ಅಲ್ಲಿರೋ ಕನ್ನಡದವರು ಸರ್. ಸೊ ಅಲ್ಲಿಂದ ನೋಡಿ ಅವರು ಇಂಡಿಯಾಗೆ ಬಂದಾಗ ಆಫೀಸಿಗೆ ಮೀಟ್ ಆದ್ರು ಫಸ್ಟ್. ಸರಿ. ಸೊ ಡೈರೆಕ್ಟ್ ಆಗಿ ಆಫೀಸ್ಗೆ ಬಂದ್ಬಿಟ್ರು ಸರ್. ನಮ್ಮ ಸೈಟ್ ಏನ್ ಕಳ್ಸಿಲ್ಲ, ಆಫೀಸ್ಗೆ ಬಂದು ನೀವೇ ಮಾಡ್ಕೊಡ್ಬೇಕು ಅಂತ ಹೇಳಿ. ಸೊ ಮತ್ತೆ ನಾವು KR ಪುರಂ ಸೈಡ್ ಕಷ್ಟ ಸರ್ ಅಂತ ಹೇಳಿದ್ವಿ. ಯೂಶಲಿ ಬಿಕಾಸ್ ನಾವು ಆಪೋಸಿಟ್ ಸೈಡ್ ಅಲ್ಲಿ. ಅದು ಒಂದು ಆಮೇಲೆ ಕೇಳ್ತೀನಿ ನಾನು ನಿಮ್ಗೆ. ಸೊ ಆಮೇಲೆ ಮತ್ತೆ ನಾವೇ ಬಂದು ಖುದ್ದಾಗಿ ಮಾಡಿದ್ವಿ. ಸರ್ ಇಂಡಿಯಾದಲ್ಲಿ ವೆಕೇಶನ್ ಬಂದಿದ್ರು. ಆಲ್ಮೋಸ್ಟ್ ಲೈಕ್ 1 month ಗೆ ವೆಕೇಶನ್ ಇದ್ರು. ಸರಿ. ಸೊ ಆ ವೆಕೇಶನ್ ಅಲ್ಲಿ ಡಿಸೈನ್ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆದ್ರು. ಓಕೆ. ಆಮೇಲೆ ಮೇಡಮ್ ಇಲ್ಲಿ ಕಳ್ಸಿದ್ರು ಸರ್. ಸೊ ಮೇಡಮ್ ಇಲ್ಲಿ ನಿಂತ್ಕೊಂಡು ಎಲ್ಲ ನೋಡಿ ಮತ್ತೆ ಇವಾಗ ಗ್ರೂಪ್ ಪ್ರವೇಶ ಟೈಮ್ಗೆ ವಾಪಸ್ ಬಂದಿದ್ದಾರೆ. ಸೊ ಇವಾಗ ಇದ್ದಾರೆ ಸರ್? ಇಲ್ಲ ಸರ್, ಆಲ್ರೆಡಿ ಸರ್ ಇಲ್ಲ, ಮೇಡಮ್ ಇದ್ದಾರೆ. ಓಕೆ 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 ಓಕೆ. ಸೊ ಎಲ್ಲದೂ ಕೂಡ ಲೈಕ್ ಫಾರಿನ್ ಇಂದಾನೆ ಫೈನಲೈಸ್ ಆಗಿರುವಂತದ್ದು. ಸರ್ ನೀವು ಕಮ್ಯುನಿಕೇಟ್ ಹೇಗೆ ಮಾಡ್ಕೊಂತ ಇದ್ದೀರಿ? ವಾಟ್ಸ್ಆಪ್ ಅಲ್ಲಿ ಸರ್. ವಾಟ್ಸ್ಆಪ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ತಿದ್ವಿ. ಮತ್ತೆ ಇಲ್ಲಿ ಸರ್ ಅವ್ರ ವೈಫ್ ಅವಾಗ ಬರ್ತಿದ್ರು. ಅವರು ಸ್ವಲ್ಪ ನಿಮಗೆ ಇದು ಮಾಡ್ತಾ ಇದ್ರು, ಡಿಸೈನ್ಸ್ ಎಲ್ಲ ಅವರೇ ಇದು ಮಾಡಿದ್ರು. ಹೌದೌದು, ಇನಿಷಿಯಲಿ ಫೈನಲೈಸ್ ಮಾಡಿರೋದೆಲ್ಲ ಅವರೇ ಮಾಡಿರುವಂತದ್ದು. ಆಮೇಲೆ ನೆಕ್ಸ್ಟ್ ವಿಚಾರ, KR ಪುರಂ ಕಡೆ ಬಂದ್ಬಿಟ್ಟಿದ್ದೀರಾ. ಫಸ್ಟ್ ಟೈಮ್ ಇದು ನಾವು ಈ ಕಡೆ ಬಂದಿರೋದು. ಸೊ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ನಾವು ಅವಾಗ ಈ ಕ್ಲೈಂಟ್ ಬಂದಾಗ ನಾನು ಹೇಳಿದೆ ಸರ್ಗೆ, ಸರ್ ನಾವು ಆ ಕಡೆ ಯಾವುದೂ ಮಾಡಿಲ್ಲ, ತುಂಬಾ ರೇರ್ ಅಂತ. ಇಲ್ಲ ಸರ್ ಮಾಡ್ಕೊಡಿ ಆಗುತ್ತೆ ಅಂತ ಹೇಳಿದ್ರು. ಸೊ ಬಂದು ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು 3-4 ನಡೀತಿದೆ ಸರ್. ನಮ್ಮ ವೀಕ್ಷಕರದ್ದು ಕಂಪ್ಲೇಂಟ್ ಇದೆ, ನೀವು ಬರಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಮಾಡ್ತಾ ಇದೀವಿ ಸರ್. ಅತಿ ಬೆಲೆ ಒಂದು ಮಾಡಲ್ಲ, ಬಿಕಾಸ್ ಅದು ಆಲ್ಮೋಸ್ಟ್ ತುಂಬಾ ದೂರ ಆಗ್ಬಿಡುತ್ತೆ ಅಂತ. ಬಟ್ ಚಂದಾಪುರ ತನಕ ಮಾಡಿದೀವಿ ಸರ್. ವಿಲ್ಲಾಸ್ ಮಾಡಿದೀವಿ ಚಂದಾಪುರದಲ್ಲಿ. ಸೊ ಈ ಕಡೆ KR ಪುರಂ ಎಲ್ಲ ಇವಾಗ KR ಪುರಂ ಬತ್ರಹಳ್ಳಿ ತನಕ ಮಾಡ್ತೀವಿ. ಇನ್ ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಹೊಸಕೋಟೆ ತನಕ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಅಂಡ್ ಈ ಮನೆ ಬಗ್ಗೆ ಹೇಳಿ, ಇದು ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ಸರ್? ಇದು KR ಪುರಂ ಒಳಗಡೆನೇ ಇದೆ. ಕ್ಲೈಂಟ್ ನೇಮ್ ಬಂದು ಸೋಹೇಲ್ ಸರ್ ಅಂತ. ಏನೇನ್ ಮಾಡಿದ್ರಿ ಈ ಮನೆಯಲ್ಲಿ ಸರ್? ಈ ಮನೇಲಿ ಬಂದು ನಾವು ಫಾಲ್ ಸೀಲಿಂಗ್ ಮತ್ತೆ ವಾರ್ಡ್ರೋಬ್ಸ್ ಸರ್. ವಾರ್ಡ್ರೋಬ್ಸ್, ಟಿವಿ ಯೂನಿಟ್, ಕಿಚನ್, ಎವ್ರಿಥಿಂಗ್ ಸರ್. 3 bedroom ಹೌಸ್ ಇದು. ಸೊ ಇದು ಬಂದು ಪ್ಲಾಟಿನಂ ಪ್ಯಾಕೇಜ್ ಬೇಸ್ ಮೇಲೆ ಇದೆ. ಎಲ್ಲ ಆಡ್ ಆನ್ ಆಗ್ತಾ ಹೋಗಿದೆ. ಓಕೆ ಓಕೆ. ಇದು ಟೈಮ್ ಎಷ್ಟು ತಗೊಂಡು ಡ್ಯೂರೇಷನ್? ಸೊ 3 months ಆಗಿದೆ ಓವರ್ ಆಲ್. ಇವಾಗ ಫೈನಲೈಸ್ ಆಯ್ತಲ್ಲ, ಇವಾಗ ಸರ್ಗೆ ತೋರಿಸಿದ್ರ ನೀವು? ಹಾ ಸರ್ ತೋರಿಸಿದ್ರು. ಅವ್ರು ಬಂದು ನೋಡಿದ್ರು, ಗ್ರೂಪ್ ರೇಷಲ್ ಆಯ್ತು, ಖುಷಿ ಪಟ್ಟಿದ್ದಾರೆ. ಸರ್ ಆಕ್ಚುಲಿ ವಿಡಿಯೋ ಮಾಡಿ ನಮ್ಮ ಮನೆ ಅಂತ ಹೇಳಿದ್ರು. ಸೊ ಅದರಿಂದ ನಾನು ನಿಜವಾಗ್ಲೂ ಒಂದು ಯೂನಿಕ್ ಅಂತ ಹೇಳ್ಬೋದು. ಸೊ ಇವತ್ತು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಿಮ್ ಸ್ಟಾಫ್ ಕೂಡ ಬರ್ತಾ ಇದ್ದಾರೆ. ಯಾರು ಜಾಯಿನ್ ಆಗ್ತಾರೆ? ಕವನ ಮತ್ತೆ ಸುವೀಕ್ಷಾ ಅಂತ ಇಬ್ಬರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡೋಣ. ಹೇಳ್ಬಿಡಿ ಯಾರ್ಯಾರು ಏನೇನು ಅಂತ ಹೇಳ್ಬಿಟ್ಟು. ಇವ್ರು ಬಂದು ಸುವೀಕ್ಷಾ ಅಂತ, ಅವ್ರ ಕವನ ಅಂತ. ಸುವೀಕ್ಷಾ ಅವರು ನಮಸ್ತೆ ಮೇಡಮ್. ಇವರು ಕವನ ಮೇಡಮ್ ನಮಸ್ತೆ. ಚೆನ್ನಾಗಿದ್ದಾರೆ ಇಬ್ರು. ಇವರು ನಿಮ್ಗೆ ಏನ್ ವರ್ಕ್ ಮಾಡ್ತಾರೆ? ಆಕ್ಚುಲಿ ಡಿಸೈನರ್ಸ್ ಕರ್ಸ್ಬಿಟ್ಟಿದ್ರೆ ಇವತ್ತೇನು? ಹೌದು ಸರ್, ಯೂನಿಕ್ ಆಗಿರ್ಲಿ. ನೀವೇ ಮಾಡಿರೋದು ನೀವೇ ಹೇಳ್ಬಿಡಿ ಅಂತ. ಹೌದು. ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇವರೇ ಬರ್ತಾರ? ಇನ್ನೂ ಡಿಸೈನರ್ಸ್ ಇದ್ದಾರೆ, ಅವನು ಕರ್ಸ್ಬಿಡೋಣ, ಎಲ್ಲ ತೋರಿಸ್ಬಿಡೋಣ. ಓಕೆ. ಸೊ ವೀಕ್ಷಕರೇ, ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ, ದಯವಿಟ್ಟು ಮಿಸ್ ಮಾಡದೆ ನೋಡಿ. ಫೈನಲ್ ಆಗಿ ನಿಮ್ಗೆ ಬ್ರೇಕಪ್ಸ್ ಗಳನ್ನ ಕೊಟ್ಬಿಡ್ತೀವಿ. ಎಷ್ಟೆಷ್ಟಾಯ್ತು, ಏನ್ ಕಾಸ್ಟ್ ಆಯ್ತು, ಇವ್ರೇನ್ ಕಾಸ್ಟ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀವಿ ಸರ್. ನೋಡ್ಕೊಂಡ್ ಬಂದ್ಬಿಡೋಣ. ಬನ್ನಿ ವೀಕ್ಷಕರೇ, ಸರ್ ನಡೀರಿ. ಮೊದಲೇದಾಗಿ ಹಾಲ್.
ನೋಡ್ತಾ ಇದ್ರೇನೆ ಒಂಥರ ಪ್ರೀಮಿಯಂ ಆಗಿ ಬಂದಿದೆ ಮನೆ. ಹೌದು ಸರ್. So, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ನೀವೇ ಹೇಳಿ ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಟಿವಿ ಯೂನಿಟ್ ಇಂದ ಟಿವಿ ಯೂನಿಟ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ. ಹೇಳಿ ಸರ್, ಟಿವಿ ಯೂನಿಟ್. ಸೊ ಟಿವಿ ಯೂನಿಟ್ ಬಂದು ಆಕ್ಚುಲಿ ಇದು ಫ್ಲೋರ್ ಟು ಸೀಲಿಂಗ್ ಸರ್. ಇವಾಗ ಅಬ್ಸರ್ವ್ ಮಾಡಿದ್ರೆ ಸೀಲಿಂಗ್ ಹೈಟ್ ಬಂದು 10 ಫೀಟ್ ಇದೆ ನಾರ್ಮಲ್. ಇದು 10 ಅಡಿನಾ? 10 ಅಡಿನೇ ಇದೆ. ಸೊ ರಾಫ್ಟರ್ಸ್ ಬ್ಯಾಕ್ ಸೈಡ್ ಫುಲ್ ಕವರ್ ಮಾಡಿದೀವಿ ವಿತ್ ಪ್ಯಾನ್ಲಿಂಗ್. ಸೊ ಈ ಕಡೆ ಮತ್ತೆ ಫ್ಲೋಟಿಂಗ್ ಶೆಲ್ಫ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೈಜ್. ದೊಡ್ಡದ್ರಿಂದ ಚಿಕ್ಕದು, ಚಿಕ್ಕದಿಂದ ಇನ್ನೂ ಚಿಕ್ಕದು, ಅದಾದ್ಮೇಲೆ ಚಿಕ್ಕದು ಪ್ಯಾಟರ್ನ್ ತರ ಮಾಡಿದ್ದೀರಾ. ಈ ರಾಪ್ಟರ್ಸ್ ಏನ್ ಚಾರ್ಕೋಲಾ ಹೇಗೆ? ಅದು ಒಂಥರ ತುಂಬಾ ಡಿಫರೆಂಟ್ ಪಿವಿಸಿ ರಾಫ್ಟರ್ಸ್ ಸರ್ ಆಕ್ಚುಲಿ. ಮಾಮೂಲಿ ಪಿವಿಸಿ ರಾಪ್ಟರ್ಸ್. ಹೌದು, ಗೋಲ್ಡನ್ ಸ್ಟ್ರಿಪ್ ಬಂದಿದೆ, ವಿ ಶೇಪ್ಡ್ ಇದೆ ಆಕ್ಚುಲಿ. ಇದು ಯೂನಿಕ್ ಆಗಿದೆ. ಕಲರ್ ಅಷ್ಟೇ ಸರ್, ಗ್ರೇ ವಿತ್ ಗೋಲ್ಡ್ ಕಲರ್ ಕೊಟ್ಟಿದ್ದೀವಿ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಿಚಸ್ ಮ್ಯಾಚ್ ಆಗ್ತಿದೆ. ಬ್ಯಾಕ್ ಪ್ಯಾನಲ್ ಬಂದು ವುಡ್ ಕಲರ್ ಕೊಟ್ಟಿದ್ದೀವಿ. ಅದ್ರ ಬ್ಯಾಕ್ ಸೈಡ್ ಮತ್ತೆ ಮಾರ್ಬಲ್ ಫಿನಿಶ್ ಕೊಟ್ಟಿದ್ದೀವಿ. ಮತ್ತೆ ಮೇಲ್ಗಡೆ ಫ್ಲೋಟಿಂಗ್ ಶೆಲ್ಫ್ ಗೆ ರೋಸ್ ಗೋಲ್ಡ್ ಲೈಟ್ಸ್. ಸೊ ಅದಾದ್ಮೇಲೆ ಪ್ಯಾನಿಂಗ್ ಹಂಗೆ ಕಂಟಿನ್ಯೂ ಆಗಿದೆ. ಆ ಪ್ಲೇಸ್ಗೆ ರಾಫ್ಟರ್ಸ್ ಹಾಕಿದೆ. ಈ ಕಡೆ ಬಂದ್ರೆ 4 ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಸ್ಪಾಟ್ ಲೈಟ್ಸ್ ಇದೆ. ಮತ್ತೆ ಬೇಸ್ ಬಾಕ್ಸಸ್ ಇಲ್ಲಿ ಆ ಕಡೆ ಈ ಕಡೆ ಡೋರ್ ಡ್ರಾಸ್ ಕೊಟ್ಟಿದ್ದೀವಿ. ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ಇದು ರೋಸ್ ಗೋಲ್ಡ್ ಫಿನಿಶ್ ಕೊಟ್ಟಿದ್ದೀವಿ. ಸೆಂಟ್ರಲ್ಲಿ 2 ಡ್ರಾಪ್ ಡೌನ್ಸ್, ಬ್ಲಾಕ್ ಟಿಂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಅಲ್ಲಿ ಮಲ್ಟಿ ಕಲರ್ ಇದೆ. ನೀವು ನಿಂತಿರೋ ಕಡೆ ಮೇಲ್ಗಡೆಗೆ ಫ್ಲಾಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಓಕೆನಾ? ಪ್ರೊಫೈಲ್ ಲೈಟ್ ಹಾಕಿ, ಪ್ರೊಫೈಲ್ ಲೈಟ್ ಅನ್ನು ಹಾಕೊಂಡಿದ್ದೀರಾ? ಓಕೆ, ಪ್ರೊಫೈಲ್ ಲೈಟ್ ಹಾಕಿ ಅದನ್ನ ಎಲ್ ಶೇಪ್ ಕಂಟಿನ್ಯೂ ಆಗಿದೆ ಸರ್. ಇಲ್ಲಿ ತನಕ ಬರುತ್ತಾ ಅದು? ಹೌದು. ಸೊ ಫಾಯರ್ ಏರಿಯಾ ಅಂತ ಏನು ಮಾಸ್ಟರ್ ಬೆಡ್ರೂಮ್ ತನಕ ಹೋಗುತ್ತೆ. ಹೌದು. ಮತ್ತೆ ಈ ಕಡೆ ಫ್ಲೋಟಿಂಗ್ ಶೆಲ್ಫ್. ಇದು ಫಾಯರ್ ಏರಿಯಾನಾ ಇದು? ಹೌದು. ಇದೇನಿದು ಶೂ ರ್ಯಾಕ್ ಬಂದಿದೆ ಇಲ್ಲಿ? ಶೂ ರ್ಯಾಕ್ ಸರ್ ಇದು. ಓಕೆ. ಸೊ ಕೆಳಗಡೆ UPS ಮಾಡಿದೀವಿ. ಇದ್ರದ್ದು ಫಿನಿಶಿಂಗ್ ವುಡ್ ಫಿನಿಶ್ ತುಂಬಾ ಚೆನ್ನಾಗಿದೆ. ವುಡ್ ಫಿನಿಶ್ ಸರ್. ಹೌದು. ಮತ್ತೆ ಮೇಲ್ಗಡೆ ಹೋಗ್ತಾ ಮತ್ತೆ ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದೀವಿ. ಬ್ಯಾಕ್ ಸೈಡ್ ಅಲ್ಲಿ ರಾಯಲ್ ಪೇಂಟ್ ಮಾಡಿಸ್ಕೊಂಡಿದ್ದೀವಿ. ಟೆಕ್ಸ್ಚರ್ ಬಂದು ಯೂನಿಕ್ ಆದ ಶೆಲ್ಫ್ಸ್ ಕೊಟ್ಟಿದೀವಿ. ಬುಕ್ ಶೆಲ್ಫ್ ಅಲ್ವಾ ಇದು? ಯೂನಿಕ್ ಆಗಿದೆ ಸರ್ ಇದು. ಟೆಕ್ಸ್ಚರ್ ಪೇಂಟ್. ಟೆಕ್ಸ್ಚರ್ ಪೇಂಟ್ ಏನಾ? ರಾಯಲ್. ಹೌದು. ಓಕೆ ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದರ ನಂತರ ಈ ಕಡೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ. ಹೌದು ಸರ್. ಈ ಕಡೆ ಮತ್ತೆ ಬಂದು ಫಾಲ್ ಸೀಲಿಂಗ್ ಫುಲ್ ಲಿವಿಂಗ್ ಏರಿಯಾ ಕವರ್ ಆಗಿದೆ. ಸೊ ಇಲ್ಲಿ ರಾಫ್ಟರ್ಸ್, ಅದಕ್ಕೆ ಮತ್ತೆ ರಾಯಲ್ ಪೇಂಟ್ ಸರ್. ಸೊ ಅದು ವುಡ್ ಫಿನಿಶ್ ಮಾಡಿರೋದು ರಾಯಲ್ ಟೆಕ್ಸ್ಚರ್ ಅಲ್ಲಿ. ವುಡ್ ತರ ಕಾಣುತ್ತೆ. ಸೊ ಡಿಸೈನ್ ಯೂನಿಕ್ ಆಗಿದೆ ಇದು. ಸೊ ಡಿಫರೆಂಟ್ ಆಗಿ ಡಿಸೈನ್. ಫ್ಯಾನು ಮ್ಯಾಚಿಂಗ್ ವುಡ್ ಶಾಂಡೇಲಿಯರ್. ಮತ್ತೆ ಸೆಂಟ್ರಲ್ ಬಂದ್ರೆ ನಿಮ್ಗೆ ಓವಲ್ ಶೇಪ್ ತರ ಇದೆ ಸರ್ ಇದು. ಹೌದು ಕರೆಕ್ಟ್. ಮತ್ತೆ ಶಾಂಡೇಲಿಯರ್ ಅಂತ ಸಪರೇಟ್ ಆಗಿ ರಾಫ್ಟರ್ಸ್ ಹಾಕೊಂಡಿದ್ದಾರೆ. ಸೊ ತುಂಬಾ ಕೆಲಸ ಇದೆ ಇಲ್ಲಿ, ತುಂಬಾ ವರ್ಕ್ ಇದೆ ಸರ್. ಫ್ಯಾನಿಗೆ ಸಪರೇಟ್ ಆಗಿ ಬೇರೆ ಡಿಸೈನ್. ಮತ್ತೆ ಲಾಸ್ಟ್ ಗೆ ಬಾರ್ಡರ್ ಡಿಸೈನ್ ಸರ್. ಬಾರ್ಡರ್ ಅಲ್ಲೇ ಸ್ವಲ್ಪ ಜಾಸ್ತಿ ಡಿಸೈನ್ ಅಷ್ಟೇ. ಅದೇ ಬಾರ್ಡರ್ ನೇ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀರಾ. ಇಲ್ಲಿ ಫ್ಲೋರ್ ಟು ಸೀಲಿಂಗ್ ಸರ್, ಹೇಳೋದೇ ಮರ್ತೋಗ್ಬಿಟ್ಟು. ಹೌದು. ಸೊ ಫಾಲ್ ಸೀಲಿಂಗ್ ಅಲ್ಲೇ ನಿಮಗೆ ಕನ್ಸಿಲ್ಡ್ ಆಗಿದೆ. ಅದ್ರೊಳಗಡೆನೆ ಹೊರಟೋಗ್ಬಿಡುತ್ತೆ ಇದು. ಓಕೆ 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 ಓಕೆ. ಸೊ ಅದರಿಂದ ಫ್ಲೋರ್ ಟು ಸೀಲಿಂಗ್ ಫಸ್ಟೇ ಪ್ಲಾನ್ ಮಾಡಬೇಕು ಸರ್. ಈಗ ಕರ್ಟೈನ್ಸ್, ಇವಾಗ ನೀವು ಕ್ಲೈಂಟ್ ಡಿಸೈನ್ ಟೈಮಲ್ಲೇ ನಮಗೆ ಕರ್ಟೈನ್ಸ್ ಈ ತರ ಬೇಕು ಅಂದ್ರೆ ಸೊ ಅದೇ ತರ ಪ್ಲಾನ್ ಮಾಡ್ತೀವಿ. ಇಲ್ಲಾಂದ್ರೆ ಮತ್ತೆ ಅವ್ರು ವಾಲ್ ಹ್ಯಾಂಗಿಂಗ್ ಅದೇ ಹಳೆ ಟೈಪ್ ಮಾಡ್ಕೋಬೇಕಾಗತ್ತೆ. ಸೊ ವಾಲ್ ಪೇಪರ್ಸ್ ಆಗಿರ್ಬೋದು, ಕರ್ಟೈನ್ಸ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಮ್ಮ ಹತ್ರ ವೆಂಡರ್ಸ್ ಸಪೋರ್ಟ್ ಇದೆ. ಎಲ್ಲದಕ್ಕೂ ಸಪೋರ್ಟ್ ಇದೆ ಸರ್. ಸೊ ಪಾರ್ಟಿಷನ್ ಬಂದು ಇದು ನಾರ್ಮಲ್ ಪಾರ್ಟಿಷನ್. ಇದು ಆಲ್ಮೋಸ್ಟ್ ಒಂದು 4.5 ಫೀಟ್ ಬರುತ್ತೆ. ಓಕೆ. ಕೆಳಗಡೆ ಓಪನ್ ಬಾಕ್ಸ್, ಮತ್ತೆ ಇಲ್ಲಿ ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಮತ್ತೆ ರಾಫ್ಟರ್ಸ್ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆಗೆ ಒಂದು ಓಪನ್ ಬಾಕ್ಸ್. ಹಂಗೆ ಪ್ಯಾನಲಿಂಗ್ ಡಬಲ್ ಥಿಕ್ನೆಸ್ ಎಲ್ಲ ಕಂಟಿನ್ಯೂ ಆಗಿದೆ. ಇಲ್ಲೊಂದು ಡಿಸೈನರ್ ಲೈಟ್, ಹ್ಯಾಂಗಿಂಗ್ ಲೈಟ್ ಹಾಕೊಂಡಿದ್ದಾರೆ. ಮುಂದೆ ಬಂದ್ರೆ ಸರ್ ಇವಾಗ ಬಂದ್ರೆ ಡೈನಿಂಗ್ ಏರಿಯಾ. ಸೊ ಅದ್ರ ಜೊತೆಗೆ ಅಟ್ಯಾಚ್ಡ್ ಆಗಿ ಕ್ರಾಕರಿ ಯೂನಿಟ್. ಸೊ 4 ಪ್ರೊಫೈಲ್ ಶಟರ್ಸ್ ಹಾಕಿದೀವಿ ಅಲ್ಲಿ. ಓಕೆ. ಅಪ್ಲಿಫ್ಟರ್ ಹಾಕಿದೀವಿ. ಚೆನ್ನಾಗಿದೆ ಸರ್. ಇದು ಬ್ರಾನ್ಸ್ ಮಿರರ್. ಇದು ಸಿಂಗಲ್ ಪೀಸ್ ಮಾಡಿರೋದು ಸರ್. ಗ್ರೂ ಅಲ್ಲ ಇದು, ಪೀಸ್ ಬೈ ಪೀಸ್ ಜೋಡಿಸಿದೆ. ಕೆಳಗಡೆ ಬಂದ್ರೆ ಮತ್ತೆ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಇದೆಲ್ಲ ಗ್ಲಾಸ್ ಶಟರ್ಸ್, ಬ್ಲಾಕ್ ಗ್ಲಾಸ್ ಶಟರ್ಸ್. ಇದರಲ್ಲೂ ಸೇಮ್ ಮಾರ್ಬಲ್ ಫಿನಿಶ್ ಕಂಟಿನ್ಯೂ ಮಾಡಿದ್ವಿ ಸರ್. ಒಂದು ಡ್ರಾಸ್ ಸರ್, ಮೇಲ್ಗಡೆಗೆ 3 ಡ್ರಾಸ್ ಕೊಟ್ಟಿದ್ದೀವಿ. ಗೋಲ್ಡ್ ಓವಲ್ ನಾಪ್ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಮೇಲ್ಗಡೆ ಇಲ್ಲೊಂದು ಫಾಲ್ ಸೀಲಿಂಗ್. ಇದೊಂದು ಯೂನಿಕ್ ಆಗಿ ಡಿಸೈನ್ ಸರ್. ಯೂಶಲಿ ನಾವು ವೈಟ್ ಅಲ್ಲೇ ಮಾಡಿದ್ ಜಾಸ್ತಿ. ಇಲ್ಲೇನಾಗಿದೆ ರಾಯಲ್ ಪೇಂಟ್, ಕ್ಲೈಂಟ್ ರಾಯಲ್ ಪೇಂಟ್ ಬೇಕು ಅಂತ ಕಂಟಿನ್ಯೂ ವಾಲ್ಗೆ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಸೊ ವ್ಯಾನಿಟಿ ಬಂದು ಇದು ಬೋಲ್ ಹಾಕೊಂಡಿರೋದು. ಸೊ ಇದು ಯಾವ್ದು ನಮ್ದ್ರಲ್ಲಿಲ್ಲ. ಮತ್ತೆ 2 ಶಟರ್ಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಪಾರ್ಟಿಷನ್ ಸರ್ ಆಕ್ಚುಲಿ. ಸೊ ಇದು ಪ್ಯಾನಲಿಂಗ್ ಕಂಟಿನ್ಯೂ ಆಗಿದೆ, ಸಿ ಶೇಪ್. ಇಲ್ಲಿ ಗ್ಲಾಸ್ ಕೊಟ್ಟಿದ್ದೀವಿ. ಆಕ್ಚುಲಿ ಕ್ರಾಕರಿ ಯೂನಿಟ್ಗೆ ಈ ಕಡೆಯಿಂದ ಶಟರ್ ಆ ಕಡೆ ತಗೊಂಡಿದ್ದೀರಾ. ಓಪನ್ ಬಾಕ್ಸಸ್ ಇದೆ. ಮತ್ತೆ ಇದು ಹ್ಯಾಂಗಿಂಗ್ ಲೈಟ್ಸ್, 3 ಲೈಟ್ಸ್ ಎಂಟ್ರೆನ್ಸ್ ಗೆ. ಚೆನ್ನಾಗಿದೆ. ಓಕೆ, ಈ ಕಡೆ ತೋರಿಸ್ತಾನೆ ಸರ್ ಇದು. ಈ ಕಡೆ ಬಂದು ನಿಮಗೆ ಪ್ರೊಫೈಲ್ ಶಟರ್ ಸರ್, ರೋಸ್ ಗೋಲ್ಡ್ ಪ್ರೊಫೈಲ್. ಸೇಮ್ ರೋಸ್ ಗೋಲ್ಡ್ ವಿತ್ ಬ್ಲಾಕ್ ಟಿಂಟೆಡ್ ಅಲ್ಲಿ ಯೂಸ್ ಮಾಡಿದ್ವಿ. ಇದು ಪ್ಲೇನ್ ಗ್ಲಾಸ್ ಸರ್. ಕೆಳಗಡೆ ಮತ್ತೆ ನಿಮಗೆ ಒಂದು ಸ್ಟೋರೇಜ್. ಫಸ್ಟ್ ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಕಿಚನ್ ಸೈಜ್ ಬಂದು 9x10 ಬರುತ್ತೆ. ಕಲರ್ ಹೇಳಿ. ಕಲರ್ ಬಂದು ಇದು ಗ್ರೀನ್ ಕಲರ್ ಸರ್. ಪಿಸ್ತಾ ಗ್ರೀನ್ ಗಿಂತ ಒಂದು ಸ್ವಲ್ಪ ಡಾರ್ಕರ್ ಶೇಡ್ ಅಲ್ಲಿ. ಅದಕ್ಕೆ ವೈಟ್ ಸ್ಪಾರ್ಕಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅಕ್ರಿಲಿಕ್ ಸರ್ ಇದು? ಇದು ಆಕ್ಚುಲಿ ಅಕ್ರಿಲಿಕ್ ಸರ್. ಹೌದು. ಸೊ ಇದೆರಡು ಬಂದು ಗ್ಲಾಸ್ ಟಿಂಟೆಡ್ ಗ್ಲಾಸ್, ಬ್ಲಾಕ್ ಟಿಂಟೆಡ್. ಮತ್ತೆ ಇದೆರಡು ಬಂದು ಅಪ್ಲಿಫ್ಟರ್ಸ್. ಎಲ್ಲ 4 ಅಪ್ಲಿಫ್ಟರ್ಸ್, ಬಟ್ 2ಕ್ಕೆ ಗ್ಲಾಸ್, 2ಕ್ಕೆ ವಿತೌಟ್ ಗ್ಲಾಸ್. ಓಕೆ. ಅಂಡ್ ಇದು ಲಾಫ್ಟ್ ಬಗ್ಗೆ ಹೇಳಿ. ಹಾಗೆ ಲಾಫ್ಟ್ ಪುಷ್ ಓಪನ್ ಮಾಡಿದ್ವಿ ಸರ್.
ಒಳ್ಳೆ ಕೆಲಸ ಸರ್, ಚೆನ್ನಾಗಿದೆ. ಏನಾಗುತ್ತೆ ನಾವು ಈ ಪೈಪ್ ಕವರ್ ಆಗುತ್ತೆ ಮೇನ್ ಲಾಫ್ಟ್ ಅಲ್ಲಿ. ಸೊ ಇದು ಫಾಲ್ ಸೀಲಿಂಗ್ ಇರೋದ್ರಿಂದ ಡೋರ್ ಸೈಜ್ ಚಿಕ್ಕದಾಗಿದೆ. ಇಲ್ಲಿ ಪ್ಲೇನ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಫಾಲ್ ಸೀಲಿಂಗ್. ಸೊ ಅದರಿಂದ ನಿಮಗೆ ಚಿಕ್ಕದಾಗಿದೆ. ಇದು ಪ್ರೊಫೈಲ್ ಲೈಟ್ ಹಾಕಿ ಪ್ಲೇನ್ ಫಾಲ್ ಸೀಲಿಂಗ್. ಸೊ ಅದರಿಂದ ಬೆಳಕು ತುಂಬಾ ಜಾಸ್ತಿ ಕಾಣಿಸುತ್ತೆ. ಅಕ್ರಿಲಿಕ್ ಆಗಿರೋದ್ರಿಂದ ರಿಫ್ಲೆಕ್ಷನ್ ಸಖತ್ತಾಗಿ ಹೊಡಿತಾ ಇದೆ. ರಿಫ್ಲೆಕ್ಷನ್ ಚೆನ್ನಾಗಿ, ಬಿಕಾಸ್ ಗ್ಲಾಸ್ ಲೇಯರ್ ಅಲ್ಲ ಸರ್, ಟಾಪ್ ಲೇಯರ್ ಅಲ್ಲಿ ಗ್ಲಾಸ್ ಇರೋದ್ರಿಂದ ನಿಮಗೆ ರಿಫ್ಲೆಕ್ಷನ್ ಜಾಸ್ತಿ ಬರುತ್ತೆ. ಮತ್ತೆ ಫಿನಿಶ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಾರ್ನರ್ ಯೂನಿಟ್ ಇದು 2 ಕಾರ್ನರ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಅದ್ರ ಪಕ್ಕದಲ್ಲಿ ಮತ್ತೆ ಅಪ್ಲಿಫ್ಟರ್ಸ್. ಓಕೆ. ರೋಲಿಂಗ್ ಶಟರ್ಸ್. ಇದು ಡಾರ್ಕ್ ಗ್ರೇ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಸ್ವಿಚಸ್ ಮ್ಯಾಚಿಂಗ್. ಸೊ ಇಲ್ಲಿ ಏನಂದ್ರೆ ಇದು ಡ್ರಾಯರ್ ಸರ್. ಇದಕ್ಕೆ ಏನಿದೆ ಈ ತರ ಇದೆ? ಓಕೆ. ಮಿಕ್ಸಿಗೆ ಸರ್. ಮಿಕ್ಸಿ ಹೊರಗಡೆ ಬರುತ್ತೆ? ಹೊರಗಡೆ ಬರುತ್ತೆ. ಮಿಕ್ಸಿ ಯೂಸ್ ಮಾಡಿ ಫುಲ್ ಮಾಡಿ ಸ್ವಿಚ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಯೂಸ್ ಮಾಡಿ ಮತ್ತೆ ವಾಪಸ್ ಹಂಗೆ ತೊಳ್ಳೋದು. ಇದೊಂದು ಹ್ಯಾಂಡಲ್ ಇಲ್ಲೇ ಹಾಕ್ಬಿಟ್ಟಿದ್ದೀರಾ? ಸೊ ಬಾಟಮ್ ಬಂದು 2 ವಿಕಾ ಬಾಸ್ಕೆಟ್ಸ್ 8 ಇಂಚಸ್. PVC ನ ಕೇಂದ ಇದು? ಇಲ್ಲ ಸರ್, PVC ರೆಗ್ಯುಲರ್ ಬ್ರ್ಯಾಂಡ್ ಬರುತ್ತೆ. ಕಾರ್ನರ್ ಕ್ಯಾರಸೆಲ್ ಹಾಕಿದ್ದೀವಿ. ಓಹ್, ಕ್ಯಾರಸೆಲ್ ಇದು? ತೋರಿಸಿ ಅದು ಯಾವ ತರ ವರ್ಕ್ ಆಗುತ್ತೆ? ಇದು ರೊಟೇಷನ್ ಸರ್ ಇಲ್ಲಿ. ಓಕೆ ಓಕೆ ಓಕೆ. ಅಷ್ಟೇ, ಮೂವ್ ಆಗಲ್ಲ, ಬಟ್ ರೊಟೇಟ್ ಆಗುತ್ತೆ. ರೊಟೇಟ್ ಆಗ್ತಾ ಕಡೆ ಇರೋದು. ಹೌದು. ಸೊ ಈ ಶೇಪ್ ಇದು ಸ್ಟಾಪ್ ಆಗುತ್ತೆ ಈ ತರ. ಗೊತ್ತಾಯ್ತು ಸರ್. ಇದು ಸರ್ ಇದು ಬಂದು ಕಟ್ಲರಿ ಯೂನಿಟ್. PVC ಕಟ್ಲರಿ ಅಡ್ಜಸ್ಟಬಲ್ ಟ್ಯಾಂಡಮ್. ಇದು ಟ್ಯಾಂಡಮ್ ಸರ್. ಇದು ಪ್ಲೇನ್ ಟ್ಯಾಂಡಮ್. ಇದು 8 ಇಂಚಸ್ ತಾಲಿ ಹಾಕಿ ಕೊಟ್ಟಿದ್ದಾರೆ ಇದರೊಳಗಡೆ. ಹೌದು. ಓಕೆ. ಇದು ಬಾಟಲ್ ಪುಲ್ ಔಟ್ ಒಂದಿದೆ. ಇದು ಸಿಂಕ್ ಯೂನಿಟ್. ಇದು ಸಿಂಕ್ ಯೂನಿಟ್. ಸೊ ಇದು ಅಕ್ವಾಗಾರ್ಡ್ ಕೆಳಗಡೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಸೊ ನೀರು ಇಲ್ಲಿ ಬರುತ್ತೆ. ಈ ಸಿಂಕ್ ಯೂನಿಕ್ ಆಗಿದೆ ಆಕ್ಚುಲಿ. ನಾವು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀವಲ್ಲ ಆ ತರ ಸಿಂಕ್. ಸೊ ಈ ತರ ಎಲ್ಲ ಬರುತ್ತೆ ಇದು. ಮತ್ತೆ ಇದು ಬಾಟಲ್ ವಾಷರ್. ಪ್ರೆಸ್ ಮಾಡಿದ್ರೆ ನೀರು ಮೇಲೆ ಬರುತ್ತೆ. ಇದು ಲಿಕ್ವಿಡ್ ಅದು. ಸೊ ಇದು ಇಲ್ಲಿ ಮತ್ತೆ ಕೆಳಗಡೆ ಇಲ್ಲಿ ನೀರು ಬರುತ್ತೆ. ಅದೇ ಗೊತ್ತಾಯ್ತು. ಸೊ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಆಪ್ಷನ್ಸ್ ಇದೆ. ಒಂದು ಡಸ್ಟ್ಬಿನ್ ಹೋಲ್ಡರ್ ಸರ್. ಅದ್ರ ಜೊತೆಗೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ. ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀವಿ. ಸೊ ವಾಟರ್ ಪ್ರೊಟೆಕ್ಷನ್ ಗೆ. ಓಕೆ. ಈ ಕಡೆ ಅಟ್ಯಾಚ್ಡ್ ಮತ್ತೆ ಕ್ರಾಕರಿ ಯೂನಿಟ್ ಟೇಬಲ್ ಒಂದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನು ಮಾಡಿದ್ದೀರಾ? ಇಲ್ಲಿ ಅಪ್ಲಿಫ್ಟರ್ ಏನ? ಇಲ್ಲಿ ಇಲ್ಲೊಂದು ಓಪನ್ ಶಟರ್ ಸರ್. ಇಲ್ಲಿ ಮೇಲ್ಗಡೆ ಅಪ್ಲಿಫ್ಟರ್ ಮತ್ತೆ. ಓಕೆ. ಇಲ್ಲಿ 2 ಅಪ್ಲಿಫ್ಟರ್ ಮತ್ತೆ ಓವನ್ ಸ್ಪೇಸ್ ಇದು. ಸೊ ಆಕ್ಚುಲಿ ಶಟರ್ ಪ್ಲಾನ್ ಇತ್ತು, ಚೇಂಜ್ ಆಗಿದೆ. ಶಟರ್ ಬೇಡ ಅಂತ ಹೇಳಿ. ಶಟರ್ ಬೇಡ ಅಂತ. ಸೊ ಇದೆರಡು ಕನ್ವೆಕ್ಷನ್ ಓವನ್ ಒಂದು ಮತ್ತೆ ನಾರ್ಮಲ್ ಒಂದು. ಮತ್ತೆ ಇದು ದೊಡ್ಡ ಕೇಳೋದಲ್ಲ ಟ್ಯಾಂಡಮ್ ಬಾಟಲ್ ಪುಲ್ ಔಟ್ ಅಲ್ಲಿ ದೊಡ್ಡದು ಸರ್. ಇಷ್ಟು ದೊಡ್ಡದು ಕಸ್ಟಮೈಸ್ ಮಾಡಿದೀವಿ ಆಕ್ಚುಲಿ. ಓಕೆ ಓಕೆ ಓಕೆ. ಈ ಹೈಟ್ ಬಂದಿರೋ ಕಾರಣ ಡಿಶ್ ವಾಷರ್ ಸರ್ ಇದೆ. ಓ, ಇಲ್ಲಿ ಡಿಶ್ ವಾಷರ್ ತಗೊಂಡ್ರೆ ಇಲ್ಲಿ. ಸೊ ಡಿಶ್ ವಾಷರ್ ಇರೋದ್ರಿಂದ ಹೈಟ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಸೊ ಆ ಕಡೆ ಹೈಟ್ ಜಾಸ್ತಿ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಕ್ಲೈಂಟ್ ಇದನ್ನ ಈ ಕಡೆ ಮೂವ್ ಮಾಡಿರೋದು. 36 ಇಂಚಸ್ ಮೇಲ್ ಬರುತ್ತೆ ಸರ್. ಓಕೆ ಓಕೆ ಓಕೆ. ಮತ್ತೆ ಈ ಕಡೆ 2 ಟ್ಯಾಂಡಮ್ ಬಾಕ್ಸ್ ತುಂಬಾ ದೊಡ್ಡದು. ಇದು ದೊಡ್ಡದಲ್ವಾ ಇದು? 8 ಇಂಚಸ್ ಟ್ಯಾಂಡಮ್ ಬಾಕ್ಸ್, ಬಟ್ ಈ ಹೈಟ್ ಗೆ ಮ್ಯಾಚ್ ಮಾಡಿರೋದು. ಹೌದು. ಓಕೆ. ಇದು ಅಷ್ಟೇ ಟ್ಯಾಂಡಮ್ ಬಾಕ್ಸ್. ಸೊ ಲಾರ್ಜ್ ಐಟಮ್ಸ್ ಇಟ್ಕೋಬಹುದು. ಓಕೆ. ಈ ಕಡೆ ಸರ್ ಇದರಲ್ಲಿ ಇದು ಪ್ಯಾಂಟ್ರಿ ಯೂನಿಟ್ ಸರ್. ಪ್ಯಾಂಟ್ರಿ ಹಾಕಿದ್ದೀರಾ? ಓ, ಪ್ಯಾಂಟ್ರಿಲೂ ಇದು ಟ್ಯಾಂಡಮ್ ಪ್ಯಾಂಟ್ರಿ ಅಲ್ವಾ? ಟ್ಯಾಂಡಮ್ ಪ್ಯಾಂಟ್ರಿ ಡ್ಯೂಕೋ ಫಿನಿಶ್. ಇಲ್ಲೂ ವುಡನ್ ಫಿನಿಶ್ ಕೊಟ್ಟಿದ್ದೀವಿ. ಇದು ವುಡನ್ ಫಿನಿಶ್ ಕೊಟ್ಟಿದ್ದೀರಾ ಅಲ್ವಾ? ಇದೇನಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮುಟ್ ನೋಡಿದ್ರೆ ಇದು ಲೈಕ್ ಏನು ಒಂಥರ ಡಿಫ್ರೆಂಟ್ ಲಕ್ಸುರಿ ಫೀಲ್ ಬರುತ್ತೆ. ಲಕ್ಸುರಿ ಫೀಲಿಂಗ್. ಇದ್ರ ಒಳಗಡೆನೂ ಅಷ್ಟೇ ಎಲ್ಲ ಈ ತರ ಮ್ಯಾಟ್ಸ್ ಎಲ್ಲ ಹಾಕ್ಬಿಟ್ಟು ಮ್ಯಾಟ್ ಎಲ್ಲ ಹಾಕಿ ಎಲ್ಲ ಡಿಫಾಲ್ಟೇ ಬಂದ್ಬಿಡುತ್ತೆ ಸರ್. ಇವೆಲ್ಲ ಡಿಫಾಲ್ಟ್ ಸರ್ ಇದು? ಅದಾದ್ಮೇಲೆ ಇದಿದೆ ಸರ್, ಫ್ರಿಡ್ಜ್ ಇದೆ. ಸೊ ಇದಕ್ಕೆ ನಾವೇನ್ ಮಾಡಿಲ್ಲ, ಲಾಫ್ಟ್ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಅದನ್ನೇ ಕಂಟಿನ್ಯೂ ಮೇಲೆ ತಗೊಂಡು ನೆಕ್ಸ್ಟ್ ಮೇಡಮ್ ಅವ್ರನ್ನ ಕರ್ಸ್ಬಿಡೋಣ. ನೆಕ್ಸ್ಟ್ ಯಾವ್ದಾದ್ರು ಒಂದು ರೂಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಫಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಈ ರೂಮ್ ಅಲ್ಲಿ ಫಸ್ಟ್ ವಾರ್ಡ್ರೋಬ್ ಇಂದ ಸ್ಟಾರ್ಟ್ ಮಾಡಿ ಮೇಡಮ್. ಇದು ವಾರ್ಡ್ರೋಬ್ ಬಂದು 8 ಫೀಟ್ ಇದೆ. ವಿತ್ ಲಾಫ್ಟ್ ಸ್ಟ್ರೈಟ್ ಕಾರ್ನರ್ ತಗೊಂಡಿದೀವಿ ನಾವು. ಸ್ಟ್ರೈಟ್ ತಗೊಂಡಿದ್ದೀರಾ? ಓಕೆ. ಇದು ಬಂದು ಗ್ರೇ ಮತ್ತೆ ಕ್ರೀಮಿಶ್ ಕಲರ್ ಡಬಲ್ ಕಲರ್ ತಗೊಂಡಿದೀವಿ. ಮತ್ತೆ ಸೈಡ್ ಅಲ್ಲಿ ಟೀ ಪಟ್ಟಿ ಕೊಟ್ಟಿದೀವಿ. ಒಳಗೆ ನೋಡಿದ್ರೆ ಸೆನ್ಸರ್ ಲೈಟ್ ಇದೆ. ನೆಕ್ಸ್ಟ್ ಮೇಲ್ಗಡೆ ಇಲ್ಲಿ ಹ್ಯಾಂಗರ್ ತಗೊಂಡಿದ್ದಾರೆ. ನೆಕ್ಸ್ಟ್ 2 ಡ್ರಾಯರ್ ತಗೊಂಡಿದ್ದಾರೆ. ಸೊ ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಟ್ ಕೊಟ್ಬಿಟ್ಟಿದ್ದಾರೆ. ಕೆಳಗಡೆ ಶೆಲ್ಫ್ ಇಟ್ಕೊಂಡಿದ್ದಾರೆ. ಓಕೆ. ಕನ್ಸಿಲ್ಡ್ ಹ್ಯಾಂಡಲ್ ಅಲ್ವಾ ಇದು? ಹೌದು. ಗ್ರೇ ಕಲರ್ ಹ್ಯಾಂಡಲ್. ಗ್ರೇ ಕಲರ್. ಇಲ್ಲೂ ಟೀ ಪಟ್ಟಿ ಕೊಟ್ಟಿದ್ದಾರೆ. ಫುಲ್ ಶೆಲ್ಫ್ ತಗೊಂಡಿದ್ದಾರೆ, ಅಂದ್ರೆ ಅವ್ರಿಗೆ ಯೂನಿಕ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲೂ ಒಂದು ಡ್ರಾಯರ್ ತಗೊಂಡಿದ್ದಾರೆ. ಓಕೆ. ನೆಕ್ಸ್ಟ್ ಇಲ್ಲೆಲ್ಲ ಶೆಲ್ಫ್ ಕಂಪ್ಲೀಟ್ ಆಗಿ ಶೆಲ್ಫ್ಸ್. ಹೌದು. ಇಲ್ಲೆಲ್ಲ ಮ್ಯಾಟ್ ಎಲ್ಲ ಇಟ್ಕೊಳಕ್ಕೆ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ಇದು ಸ್ಟಡಿ ಟೇಬಲ್. ಗೋಲ್ಡ್ ಮತ್ತೆ ಬ್ಲಾಕ್ ಅಲ್ಲಿ ನಾವು ನಾಬ್ ತಗೊಂಡಿದೀವಿ. ಇದೊಂದು ಡೋರು. ನೆಕ್ಸ್ಟ್ ಇದು ಲಿಫ್ಟ್ ಅಪ್. ಅಪ್ಲಿಫ್ಟರ್ ಅಲ್ವಾ ಇದು? ಹೌದು. ಓಕೆ.
ಆಯ್ತು. ನೆಕ್ಸ್ಟ್ ಇಲ್ಲೊಂದು ಇಲ್ಲಿ ಒಂದು ಶೆಲ್ಫ್ ತಗೊಂಡಿದೀವಿ. ಇದು ಇಲ್ಲಿ ಕಾರ್ನರ್ ಈ ತರ ಬಂದಿದೆ ಅಂದ್ರೆ ಇಲ್ಲೊಂದು ಬೀಮ್ ಇದೆ, ಹಾಗಾಗಿ ಈ ತರ ಕವರೇಜ್ ಮಾಡ್ಕೊಟ್ಟಿದ್ದೀರಾ. ಹೌದು. ಓಕೆ, ಇಲ್ಲಿ ಕೆಳಗಡೆ ಗ್ಲಾಸ್. ಇಲ್ಲೊಂದು ಮಿರರ್ ಹಾಕಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ಟಡಿ ಟೇಬಲ್, ಇಲ್ಲಿ ಕೀಬೋರ್ಡ್ ಆಪ್ಷನ್ಸ್ ಕೊಟ್ಟಿದ್ದೀರಾ. ಹೌದು. ಓಕೆ, ಇದರಲ್ಲೂ ಇದು ಹಾಕ್ಬಿಟ್ಟಿದ್ದೀರಾ, ಲ್ಯಾಮಿನೇಟ್ಸ್ ಹಾಕಿದ್ದೀರಾ. ಹೌದು. ಚೆನ್ನಾಗಿದೆ ಮೇಡಮ್. ಆಮೇಲೆ ಇಲ್ಲಿ ಫಾಲ್ ಸೀಲಿಂಗ್ ಬಗ್ಗೆ ಇಲ್ಲಿ ಹೇಳಿ. ಫಾಲ್ ಸೀಲಿಂಗ್ ತಗೊಂಡಿದ್ದಾರೆ, ಹಾ ಹಾ. ಟ್ರಯಾಂಗಲ್ ಶೇಪ್ ಅಲ್ಲಿ ತಗೊಂಡಿದ್ದಾರೆ. ಈ ವಾರ್ಡ್ರೋಬಿಗೆ ಮ್ಯಾಚ್ ಆಗೋ ತರಾನೇ ಅವ್ರು ಕಲರ್ ತಗೊಂಡಿದ್ದಾರೆ, ಕಲರ್ ಕಾಂಬಿನೇಷನ್ ಮಾಡಿರೋದು. ಸ್ಪಾಟ್ ಲೈಟ್ ಇದೆ, ಹಾ. ಫುಲ್ ಪುಷ್ಡ್ ಓಪನ್ ತಗೊಂಡಿದ್ದಾರೆ. ಲಾಫ್ಟ್ ಅಲ್ವಾ? ಹಾ ಹೌದು. ಫುಸ್ಟ್ ಓಪನ್ ಇದು. ಹೌದು. ಓಕೆ. ಆಮೇಲೆ ವಾಲ್ ಆರ್ಟ್ ಬಗ್ಗೆ ಹೇಳಿ ಮೇಡಮ್, ಇದು ತುಂಬಾನೇ ಚೆನ್ನಾಗಿದೆ. ಇದು ಬಂದು ಹ್ಯಾಂಡ್ ಮಾಡಿರೋದು, ಇದು ಹ್ಯಾಂಡ್ ಪೇಂಟೆಡ್ ಇದು. ಹೌದು, ಹ್ಯಾಂಡ್ ಪೇಂಟೆಡ್ ಇದು. ನೆಕ್ಸ್ಟ್ ನೀವು ಯಾವ್ದು ಡಿಸೈನ್ ಕೊಟ್ಟು ನಮ್ಮ ಕಡೆಯಿಂದ ಮಾಡ್ತಾರೆ ಇದನ್ನ. ಮತ್ತೆ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋ ತರ ಮಾಡ್ಕೊಂಡಿದ್ದಾರೆ, ಮಾಡ್ಕೊಟ್ಟಿರುವಂತದ್ದು. ಹೌದು. ಓಕೆ. ಆಮೇಲೆ ಈ ನೆಕ್ಸ್ಟ್ ಕಡೆ ಬಂದು ಇಲ್ಲಿ ಟೆಕ್ಸ್ಚರ್ ಪೇಂಟ್ ಇದು, ಗೋಲ್ಡನ್ ಫಿನಿಶ್ ಅಲ್ಲಿ ತಗೊಂಡಿದ್ದು. ಹಲೋ ಮೇಡಮ್, ಹಾಯ್. ಇದು ಫಸ್ಟ್ ವಾರ್ಡ್ರೋಬ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬಿಡಿ ನಮಗೆ. ಓಕೆ, ಇದರಲ್ಲಿ ಡಬಲ್ ಕಲರ್ ಆಡ್ ಮಾಡಿದ್ದಾರೆ, ಪ್ಲಸ್ ಟೀ ಪಟ್ಟಿ, ಓಕೆ, ಪಿಂಕ್ ಕಲರ್ ಪ್ಲಸ್ ಕ್ರೀಮ್ ಕಲರ್. ಓಕೆ. ಆ ರೂಮ್ ಅಲ್ಲಿ ಮ್ಯಾಟ್ ಫಿನಿಶ್ ಇತ್ತು, ಇದು ಗ್ಲಾಸಿ ಫಿನಿಶ್. ಇಲ್ಲಿ ನೋಡಬಹುದು ಸೆನ್ಸರ್ ಲೈಟ್, ಓಕೆ, ಡ್ರಾವರ್. ಡ್ರಾವ್ಗೂ ಕೂಡ ಇದು ಕೊಟ್ಟಿದ್ದೀರಾ, ಈ ಕಲರ್ ಮ್ಯಾಚ್ ಮಾಡಿದ್ದೀರಾ. ಹೌದು, ಡ್ರಾವರ್ ಕೂಡ ಇದು ಕೊಟ್ಟಿದೆ. ಪ್ಲಸ್ ಫ್ಯಾಬ್ರಿಕ್ ಹಾಕಿದ್ದಾರೆ, ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಅಲ್ವಾ ಇದು? ಹ್ಯಾಂಗರ್ ಯೂನಿಟ್ ಪ್ಲಸ್ ಪಾರ್ಟಿಷನ್ ತರ ಪಾರ್ಟಿಷನ್ಸ್ ಮಾಡಿರುವಂತದ್ದು. ನೋಡೋದಾದ್ರೆ ಪ್ಲಸ್ ಯೂನಿಕ್ ಆಗಿದೆ. ಇಲ್ಲೂ ಒನ್ ಡ್ರಾವರ್ ಕೊಟ್ಟಿದ್ದಾರೆ, ಸಿಂಗಲ್ ಅದೇ ಡ್ರಾವರ್ ತರಾನೇ. ಓಕೆ. ಇಲ್ಲಿ ಏನಾದ್ರು ಇಟ್ಕೊಳಕ್ ಐಟಮ್ಸ್ ಇಟ್ಕೊಳೋದಕ್ಕೆ, ಪ್ಲಸ್ 2 ಪಾರ್ಟಿಷನ್ ತರ. ಓಕೆ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಈ ಕಡೆ ಬಂದ್ರೆ ಸ್ಟಡಿ ಟೇಬಲ್ ವಿತ್ ಸ್ಟೋರೇಜ್, ಪ್ಲಸ್ ಇಲ್ಲಿ ಮಿರರ್ ಹಾಕ್ಸ್ಕೊಂಡಿದ್ದಾರೆ. ಮಿರರ್ ಹಾಕಿರೋದು. ಇದು ಅಪ್ಲಿಫ್ಟರ್ ಅಲ್ವಾ? ಇದು ಇದು ಅಪ್ಲಿಫ್ಟರ್. ಇಲ್ಲಿ ಸ್ಲೈಡಿಂಗ್ ಸೊ ಇಲ್ಲೂ ಕೀಬೋರ್ಡ್ಸ್ ಏನಾದ್ರು ಇಟ್ಕೋಬಹುದು. ಇದು ಲ್ಯಾಮಿನೇಟ್, ಗ್ಲಾಸಿ ಲ್ಯಾಮಿನೇಟ್. ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ ಮೇಡಮ್. ಫಾಲ್ ಸೀಲಿಂಗ್ ಗೆ ಈ ಕಲರ್ ತರ ಮ್ಯಾಚ್ ಮಾಡಿದ್ದಾರೆ, ವಾರ್ಡ್ರೋಬ್ ಕಲರ್ ಪಿಂಕ್ ಕಲರ್ ಮತ್ತೆ ಕ್ರೀಮಿಶ್ ವೈಟ್ ಕಲರ್. ಪ್ಲಸ್ ಅಲ್ಲಿ ಸ್ಪಾಟ್ ಲೈಟು ಹಾಗೆ ಒಳಗಡೆ ಸ್ಕೇಲ್ ಲೈಟ್ ಕೂಡ ಆಡ್ ಮಾಡಿದ್ದಾರೆ. ಹ್ಯಾಂಡ್ ಪೇಂಟಿಂಗ್ ಇದೆ. ಇಲ್ಲಿ ನೋಡೋದಾದ್ರೆ ಅಂದ್ರೆ ಡಾಟರ್ ಬೆಡ್ರೂಮ್ ಇದು. ಇಲ್ಲಿ ಟೆಕ್ಸ್ಚರ್ ಪೇಂಟ್ ಕಾಣ್ಬೋದು, ಹ್ಯಾಂಡ್ ಪೇಂಟ್ ಮಾಡಿಸಿರೋದು. ಕೈಯಲ್ಲಿ ರೈನ್ಬೋಸ್ ಬರುತ್ತೆ, ಪ್ಲಸ್ ಕ್ಲೌಡ್, ಹೀಗೆ ಸ್ಟಾರ್ಸ್. ಪುಷ್ ಮ್ಯಾಗ್ನೆಟ್ ನೋಡ್ಬೋದು, ಲಾಫ್ಟ್ ಅಲ್ವಾ? ಹೌದು, ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ 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 ಓಕೆ. ಸರ್ ಈ ರೂಮ್ ಬಂದು ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಬಂದು ಫೋಲ್ಡಿಂಗ್ ಟೇಬಲ್ ಕಮ್ ಐರನ್ ಟೇಬಲ್ ಮಾಡ್ಕೊಂಡಿದ್ದಾರೆ. ಓಕೆ, ಓಪನ್ ಮಾಡಿ. ಇದು ದೊಡ್ಡದಲ್ವಾ ಇದು? ಹೌದು ಸರ್, ಇದು ಆಲ್ಮೋಸ್ಟ್ ಬೈ 2 feet by 3 feet ಅನ್ಕೊಳ್ಳಿ. ಯೂಶುವಲಿ ಚಿಕ್ಕದು ಮಾಡಿರ್ತಾರೆ. ಇಲ್ಲ ಪಾಯಿಂಟ್ಸ್. ಸೊ ಇದು ಆಲ್ ಇನ್ ಒನ್ ಯೂಸ್ ಆಗುತ್ತೆ. ಸಪೋಸ್ ಐರನ್ ಮಾಡ್ಕೋಬೇಕಂದ್ರೆ ಯೂಸ್ ಆಗುತ್ತೆ, ವರ್ಕ್ ಸ್ಟೇಷನ್ ತರ ಯೂಸ್ ಆಗುತ್ತೆ, ಓಕೆ, ಸ್ಟಡಿ ಟೇಬಲ್ ತರ ಯೂಸ್ ಆಗುತ್ತೆ. ಸೊ ಬೆಳ್ದಿರ್ಬೇಕಾದ್ರೆ ಸೈಡ್ ತೆಗೆದು ಹಿಂಗೆ ಹಾಕ್ಕೊಂಡು ಅಷ್ಟೇ. ಫಾಲ್ ಸೀಲಿಂಗ್ ಮತ್ತೆ ಡಿಫ್ರೆಂಟ್ ಆಗಿದೆ. ಆ 2 ರೂಮು ಒಂದೇ ತರ ಡಿಸೈನ್ಸ್ ಇತ್ತು. ಸೊ ಇಲ್ಲೊಂದು ಸ್ವಲ್ಪ ಯೂನಿಕ್ ಮಾಡಿದ್ದಾರೆ ಡಿಸೈನ್. ಸೊ ಇದು ಬಂದು ಹಾಫ್ ಕಟ್. ಸೊ ಇಲ್ಲಿ ಸಿ ಶೇಪ್ ಇದೆ, ಮತ್ತೆ ಇದೊಂದು ಸ್ಲೈಡ್ ಕೊಟ್ಟಿದ್ದಾರೆ. ಅದ್ರ ಪಕ್ಕ ಅಪೋಸಿಟ್ ಡಿಸೈನ್ ಅದು. ಸೊ ಡಿಫ್ರೆಂಟ್ ಆಗಿದೆ. ಮತ್ತೆ ಕಾರ್ನರ್ ಬಾರ್ಡರ್ ಬಂದು ಕಾಮನ್ ಸರ್, ಎಲ್ಲ ರೂಮ್ಸ್ ಅಲ್ಲೂ ಕಾರ್ನರ್ ಬಾರ್ಡರ್ ಕಾಮನ್. ಅದ್ರ ಜೊತೆಗೆ ಒಂದು ಯೂನಿಕ್ ಆದ ಶಾಂಡಲಿಯರ್ ಟೈಪ್ ಹಾಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಅದು ಇದೆ, ಎಷ್ಟು ಯೂನಿಕ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಬಲೂನ್ ಒಳಗಡೆ ಚಿಕ್ಕ ಚಿಕ್ಕ ಸ್ಪಾಟ್ ಲೈಟ್ಸ್ ಇದೆ. ಹೌದು, ವೀಕ್ಷಕರೇ ನೋಡಬಹುದು. ನೀವು ಐಡಿಯಾ ತಗೊಬಹುದು. ಕಾಬ್ ಲೈಟ್ಸ್ ಅಷ್ಟೇ ಸರ್, ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಾಬ್ ಲೈಟ್ಸ್ ರೋಸ್ ಗೋಲ್ಡ್ ಫಿನಿಶ್ ಹಾಕಿರೋದು. ಹೌದು, ಅದರೊಳಗಡೆ ರೋಸ್ ಗೋಲ್ಡ್ ಇದೆ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಏನ್ ಈಚೆ ಕಾಣಿಸುತ್ತಲ್ಲ ಅದೇ ಮೈನ್ ಸರ್ ಇಂಟೀರಿಯರ್ಸ್ಗೆ. ಸೊ ಅದರಿಂದ ಸೊ ಸ್ಪೆಂಡ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಈಗ 100 rupeesಗೆ ನಾರ್ಮಲ್ ಕಾಬ್ ಲೈಟ್ ಸಿಗುತ್ತೆ ಅನ್ಕೊಳ್ಳಿ, ಈ ತರ ರೋಸ್ ಗೋಲ್ಡ್ ಫಿನಿಶ್ ಇನ್ನೊಂದು 50 rupees ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ಸೊ ಈ ತರನು ಕಸ್ಟಮೈಸ್ ಮಾಡ್ಕೋಬಹುದು. ಓಕೆ ಸರ್, ಇದು ವಾರ್ಡ್ರೋಬ್. ಸೊ ಇದು ವಾರ್ಡ್ರೋಬ್ ಬಂದು ಟ್ರಿಪಲ್ ಡೋರ್, ಕಲರ್ ಫಿನಿಶ್. ಕಲರ್ ಫಿನಿಶ್ ಇದು ಅಕ್ರಾಲಿಕ್ ಸರ್, ಫಸ್ಟ್ ಟೈಮ್ ಅಕ್ರಾಲಿಕ್ ವಾರ್ಡ್ರೋಬ್. ಹೌದು ಸರ್. ಓಕೆ. ಸೊ ಅಕ್ರಾಲಿಕ್ ಅಲ್ಲಿ ಸೊ ಇಲ್ಲಿ ಏನ್ ಮಾಡಿದ್ರು ಗೊತ್ತಾ ಸರ್, ಸೊ ಮೇಲ್ಗಡೆ ಕೆಳಗಡೆ ಬಂದು ಕ್ರೀಮ್ ಶೇಡ್ಸ್, ಇಲ್ಲೊಂದು ಟೀ ಪಟ್ಟಿ ಡಿವೈಡರ್, ಮತ್ತೆ ಇಲ್ಲಿ ಮತ್ತೆ ಇದುದೇ ಡಾರ್ಕರ್ ಶೇಡ್, ಕ್ಯಾಪೆಚಿನೋ ಕಲರ್ದು ಡಾರ್ಕರ್ ಶೇಡ್. ಓಕೆ ಓಕೆ. ಮತ್ತೆ ಇಲ್ಲೊಂದು 2 inches ಇಲ್ಲ 3 inches ಮತ್ತೆ ಕ್ರೀಮಿಶ್ ಹಾಕಿದೀವಿ, ಮತ್ತೆ ಇದು ಹಾಕಿದೀವಿ ನೋಡಿ. ಅಕ್ರಾಲಿಕ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಸರ್ ಅಲ್ವಾ? ಹೌದು. ಸೊ ಈ ತರ ಹ್ಯಾಂಡ್ ರೈನ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಅನ್ಸೋದೇ ಇಲ್ಲ. ಸೊ ಮತ್ತೆ ಸೆನ್ಸಾರ್ ಲೈಟ್ ಇಲ್ಲೇನ್ ನೋಡ್ತಾ ಇದೆ ಸರ್ ಇದು? ಸರ್ ಈಗ ಬಂದು ಇದೊಂದು ಆಕ್ಸೆಸರಿ ಐರನ್ ಬೋರ್ಡ್ ಇದು. ಓಕೆ. ಸೊ ಓಕೆ. ಸೊ ಐರನ್ ಬೋರ್ಡ್ ಫ್ಲಾಟ್. ಓ, ರೊಟೇಟ್ ಆಗುತ್ತೆ. ರೊಟೇಟ್ ಆಗುತ್ತೆ. ಸೊ ಇದು ಹೈಟ್ ತಕ್ಕಂಗೆ ಫಿಟ್ ಮಾಡಿಸ್ಕೋಬಹುದು ಸರ್. ಸೊ ಇದು ರೊಟೇಟ್ ಆಗುತ್ತೆ. ಓಕೆ. ಮತ್ತೆ ಕೆಲಸ ಆದ್ಮೇಲೆ ಕ್ಲೋಸ್ ಮಾಡಿ. ಹೌದು, ಇದು ಮಾಡಿ. ಸೊ ಇದು ಬಂದು ಡಿಫಾಲ್ಟ್ ಸಾಫ್ಟ್ ಕ್ಲೋಸಸ್ ಆಗುತ್ತೆ ಸರ್. ಓ, ಹೊರಟೋಗ್ಬಿಡುತ್ತೆ ಅಷ್ಟೇ ಸರ್. ಸೊ ಇಷ್ಟು ಚಿಕ್ಕ ಸ್ಪೇಸು. ಇದ್ರ ಮೇಲೆ ಬೇಕಾದ್ರೆ
ಇಲ್ಲಿಂದ ಇನ್ನೂ ಶೆಲ್ಫ್ ಹಾಕೋಬಹುದು. ಹಾಕ್ಕೋಬೋದು ಸ್ಟೋರೇಜ್ ಅಲ್ವಾ? ವೇಸ್ಟ್ ಆಗಲ್ಲ. ಹೌದೌದು. ಸೊ ಇಲ್ಲಿಂದ ಶೆಲ್ಫ್ ಹಾಕೊಂಡ್ರೆ ಇದು ಇಷ್ಟೇ ಸ್ಪೇಸ್ ಅಲ್ಲಿ ಐರನ್ ಬೋರ್ಡ್ ಆಗ್ಬಿಡುತ್ತೆ. ಇದು ಬಂದು ಡ್ರಾಯರ್ ಆರ್ಗನೈಸರ್ ತರ ಓಕೆ. ಚಿಕ್ಕದು. ಸೊ ವಾಚಸ್ ಮತ್ತೆ ಸಣ್ಣ ಪುಟ್ಟ ಐಟಮ್ಸ್ ಇದ್ರ ಒಳಗಡೆನೇ ಆಕ್ಸೆಸರೀಸ್ ಹಾಕೋಬಹುದು ನಾವು. ಹೌದು. ಟ್ಯಾಂಡಮ್ ಬಾಕ್ಸ್ ತರ ಕಾಣ್ತಾ ಟ್ಯಾಂಡಮ್ ಇದೆ. ಬಾಕ್ಸ್ ತರ ಕಾಣುತ್ತೆ. ಬಟ್ಟೆಗಳೆಲ್ಲ ಇದೆಲ್ಲ ಜೋಡಿಸಿಡೋದಕ್ಕೆ ಚಿಕ್ಕ ಬಟ್ಟೆ ಚೆನ್ನಾಗಿರುತ್ತೆ. ಇಡಕ್ಕೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ಹೌದು. ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಎರಡ್ ಕಡೆ ಮತ್ತೆ ಇದ್ ಮಾಡ್ಕೊಂಡಿದ್ರು. ಹಾ. ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಇಟ್ಕೊಳ್ಳಕ್ಕೆ ಆರ್ಗನೈಸ್ ಮಾಡ್ಕೊಳ್ಳಕ್ಕೆ ಕ್ಲೀನ್ ಆಗಿ ಶೆಲ್ಫ್ಸ್ ಡಿವೈಡ್ ಮಾಡ್ಕೊಂಡಿರುವಂತದ್ದು. ನೆಕ್ಸ್ಟ್ ಈ ಕಡೆ ಸೆಂಟರ್ ಬಂದು ಮತ್ತೆ ಇಲ್ಲೂ ಮೂರು ಡ್ರಾಯರ್ಸ್ ಸರ್, ಗ್ಲಾಸ್ ಡ್ರಾಯರ್ಸ್ ಆ ಕಡೆ ಇದ್ದಂಗೆ ಅಲ್ವಾ? ಸೇಮ್ ಟು ಸೇಮ್. ಆಮೇಲೆ 2 ಡ್ರಾವರ್ ಎರಡು ಎಕ್ಸ್ಟ್ರಾ. ಡ್ರಾಯರ್ಸ್. ಓಕೆ. ಸೊ ಇದು ಕ್ಲಾಕಿಂಗು ಕೊಟ್ಟಿದ್ದೀವಿ. ಈ ಕಡೆಗೆ ಮಾತ್ರ ಲಾಕಿಂಗ್ ಇದೆ. ಟ್ರಿಪಲ್ ಡೋರ್ ಆಗಿರೋದ್ರಿಂದ ಎರಡು ಕಡೆ ಲಾಕ್ ಕೊಟ್ಟರೆ ಡಿಸೈನ್ ಹೌದೌದು, ಒಂದೇ ಲಾಕ್ ಕೊಟ್ಟಿದ್ದೀರಲ್ಲ ಇಲ್ಲಿ. ಓಕೆ. ಸೊ ಇದು ಹ್ಯಾಂಗರ್ ಸ್ಪೇಸ್ ಸರ್. ಇದು ಪ್ಲೈನ್. ಇದು ಶೆಲ್ಫ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಸೊ ಅಡ್ಜಸ್ಟಬಲ್ ಬೇಕಾದ್ರೆ ಅಡ್ಜಸ್ಟಬಲ್ ತರ ಕೇಳ್ಕೊಂಡು ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡ್ಕೋಬಹುದು ಬೇಕಾದ್ರೆ. ಇದು 2 ಡ್ರಾರ್. ಮೇಲ್ಗಡೆ ಎಲ್ಲ ಲಾಫ್ಟ್ ಕಂಟಿನ್ಯೂ ಆಗಿದೆ. ಓಕೆ. ಸೊ ಮತ್ತೆ ಸೆನ್ಸಾರ್ ಲೈಟ್ 2 ಸೈಡ್ಗೂ ಕೊಟ್ಟಿದ್ದೀವಿ ಸ್ವಲ್ಪ ಫುಲ್. ವಾಲ್ ಬಗ್ಗೆ ಈ ವಾಲ್ ಬಂದು ಆಕ್ಚುಲಿ ಪೇಂಟ್ ಸರ್, ವಾಲ್ ಪೇಂಟ್. ಸೊ ನೀವು 2 ರೂಮಲ್ಲಿ ಏನು ನೋಡಿದ್ರಲ್ಲ, ಒಂದು ರೂಮಲ್ಲಿ ಹೆಲಿಕಾಪ್ಟರ್ ಡಿಸೈನ್ ಇತ್ತು. ಹೌದು. ಸೊ ಕಸ್ಟಮೈಸ್ಡ್. ಸೆಕೆಂಡ್ ರೂಮಲ್ಲಿ ರೈನ್ಬೋ ಕಲರ್ಸ್ ಇತ್ತು. ಸೊ ಥರ್ಡ್ ರೂಮಲ್ಲಿ ಇದು ನೇಚರ್ ಡಿಸೈನ್ ಹಾಕಿದೆ. ನೇಚರ್ ಡಿಸೈನ್. ಸೊ ವಾಲ್ ಪೇಂಟು ಮಾಡ್ಕೊಡ್ತೀವಿ ಸರ್. ಸೊ ಹೆಂಗ್ ಬೇಕೋ ಹಂಗೆ ವಾಲ್ ಪೇಂಟ್ ಮಾಡ್ಕೊಡ್ತೀವಿ. ನನ್ನ ಕ್ವಶನ್ ಏನಂತಂದ್ರೆ, ಹೋಲ್ ಪ್ಯಾಕೇಜಸ್ ಅಲ್ಲಿ ವಾಲ್ ಪೇಪರ್ ಆಡ್ ಮಾಡಿ ಇದು ಪೇಂಟಿಂಗ್ ಆಡ್ ಮಾಡ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಸೊ ದಟ್ ಡಿಪೆಂಡ್ಸ್ ಆನ್ ದ ಡಿಸೈನ್. ಸೊ ಮತ್ತೆ ಸ್ಪೇಸ್. ಸೊ ಸ್ಪೇಸ್ ಚಿಕ್ಕದಾದಷ್ಟು ಡಿಸೈನ್ ಜಾಸ್ತಿ ಬೇಕಂದ್ರೆ ಕಾಸ್ಟ್ ಅದು ವೇರಿ ಆಗುತ್ತೆ. ಪೇಂಟಿಂಗ್ ಯಾರು ಮಾಡ್ತಾರಲ್ಲ, ಸೊ ಅವ್ರನ್ನ ಕಳಿಸ್ಕೊಡ್ತೀವಿ ಸೈಟ್ ವಿಸಿಟ್ಗೆ. ಸೊ ಅದಾದ್ಮೇಲೆ ಅವ್ರು ಅಲ್ಲೇ ಕಾಸ್ಟಿಂಗ್ ಕೊಡ್ತಾರೆ. ನಿಮ್ಮ ಇಂಟೀರಿಯರ್ ಫಸ್ಟ್ ಟೈಮ್ ನಾನು ಆಕ್ಚುಲಿ ಹ್ಯಾಂಡ್ ಪೇಂಟಿಂಗ್ ನೋಡ್ತಾ ಇರೋದು. ಈ ವಾಲ್ಗೆ ರಾಯಲ್ ಪೇಂಟ್ ಸರ್. ನೋಡೋಕೆ ವಾಲ್ ಪೇಪರ್ ತರನೇ ಕಾಣಿಸುತ್ತೆ. ಸೊ ಲಾಂಗ್ ಲೈಫ್ ಬರುತ್ತೆ ಇದು. ಓಕೆ ಓಕೆ ಓಕೆ. ಕಾಟ್ ಬಂದು ನಾರ್ಮಲ್ ಅಪ್ಲಿಫ್ಟ್ ಮಾಡಿದೀವಿ. ಇಲ್ಲಿ ಇದ್ರದ್ದು ಯೂನಿಕ್ ಡಿಸೈನ್ ಸರ್. ಗೋಲ್ಡ್ ಪಟ್ಟಿ ಯೂಸ್ ಮಾಡಿದ್ದೀವಿ. ಇದ್ರ ಒಳಗಡೆ ಗೋಲ್ಡ್ ಪಟ್ಟಿ ಯೂಸ್ ಮಾಡಿದ್ರ, ಹೊರಗಡೆ ಅಪೋಲ್ಸ್ಟ್ರಿ ವರ್ಕ್. ಹೌದು, ಅಪೋಲ್ಸ್ಟ್ರಿ. ಕಾಟ್ ಕೂಡ ಫುಲ್ ಅಕ್ರಿಲಿಕ್ ಹಾಕಿದೀವಿ. ಚೆನ್ನಾಗಿ ಮಾಡಿದ್ದಾರೆ ಸೊ ಸರ್. ಇದು ಪ್ಲಸ್ ಮಾಡಿದೆ ಸರ್. ಓ, ಕ್ರೇಜಿ ಸ್ಪೇಸ್ ಸಿಕ್ಕಿದೆ ಬಿಡಿ ಸರ್ ಇದು. ಸೊ ಎಲ್ಲೂ ಒಂದು ಇಂಚು ಸಹ ವೇಸ್ಟ್ ಆಗಿಲ್ಲ. ವೇಸ್ಟ್ ಆಗಿಲ್ಲ. ಇದು ಅಪ್ಲಿಫ್ಟ್ ಅಲ್ಲಿ ಯಾವ್ದು ಕಂಪನಿ? ಎಪ್ಕೋ ಇದೆ ಸರ್. ಸೊ ಈ ಕಡೆ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಸರ್. ಸೊ ಇಲ್ಲೊಂದು ಪ್ರೊಫೈಲ್ ಶಟರ್ ಹಾಕಿದೀವಿ, ರೋಸ್ ಗೋಲ್ಡ್ ವಿತ್ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಹಾಕಿದೀವಿ. ಒಳಗಡೆ ಬಂದು ಇದು ಬ್ಯಾಂಗಲ್ ಸ್ಟ್ಯಾಂಡ್. ಇಲ್ಲ ಅವ್ರ ಐಟಮ್ಸ್ ಇಟ್ಕೊಳ್ಳಕ್ಕೆ, ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಇಟ್ಕೊಳ್ಳಕ್ಕೆ. ಮತ್ತೆ ಸೊ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಡಿಫ್ರೆಂಟ್ ಹ್ಯಾಂಡಲ್, ಟಿ ಹ್ಯಾಂಡಲ್ ಅಲ್ವಾ ಇದು? ಇದು ಸರ್ ಬಿಂದಿ ಹ್ಯಾಂಡಲ್ ಅಂತ. ಬಿಂದಿ ಹ್ಯಾಂಡಲ್ ಅಂತ. ಓಕೆ ಓಕೆ. ಸೊ ಇದು ಬಂದು ಮತ್ತೆ ಈ ಕಡೆ ಸ್ಟೋರೇಜ್ ಇದೆ ಸರ್. ಗ್ಲಾಸ್. ಇದು ನಾರ್ಮಲ್ ಡ್ರೆಸ್ಸಿಂಗ್ ಟೇಬಲ್. ಸೊ ಬೇಕಾದ್ರೆ ಇಲ್ಲೂ ಮಿರರ್ ಹಾಕೋಬಹುದಾಗಿತ್ತು, ಬಟ್ ಇಲ್ಲ ಆಫ್ ಮಾಡಿದ್ದಾರೆ. ಇಲ್ಲಿ 2 ಡ್ರಾವರ್ ಇದೆ. ಹೌದು, 2 ಡ್ರಾವರ್ಸ್. ಮತ್ತೆ ಈ ಕಡೆ 2 ಡ್ರಾವರ್. ಈ ಕಡೆ 2 ಡ್ರಾವರ್ಸ್ ಸರ್. ಓಕೆ. ಇದು ಯಾವ ರೂಮ್ ಸರ್ ಇದು? ಸರ್ ಇದು ಆಕ್ಚುಲಿ ಪ್ರೇಯರ್ ರೂಮ್ ಅಂತ ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಯೂಶಲಿ ಪೂಜಾ ರೂಮ್ ನಾವು ಡಿಫ್ರೆಂಟ್ ಆಗಿ ಮಾಡ್ತಿದ್ವಿ, ಬಟ್ ಇದು ಪ್ರೇಯರ್ ರೂಮ್ ಆಗಿರೋದ್ರಿಂದ ಇಲ್ಲೊಂದು ACP ಶೀಟು CNC ಕಾರ್ವಿಂಗ್ ಮಾಡಿದ್ದೀವಿ. ಮತ್ತೆ ಇದು ಗೋಲ್ಡ್ ಕಲರ್ ACP ಶೀಟು ಕಟ್ ಮಾಡಿ ವಾಲ್ಗೆ ಫಿಕ್ಸ್ ಮಾಡಿದ್ದೀವಿ. ಈ ಕಡೆ ಪ್ಯಾನಲಿಂಗ್ ಮಾಡಿದ್ದೀವಿ. ಇದು ಡೈರೆಕ್ಟ್ ಆಗಿ ಫಿಕ್ಸ್ ಆಗಿದೆ. ಬ್ಯಾಕ್ ಸೈಡ್ ಬಂದು ವಾಲ್ ಪೇಪರ್ ಸರ್. ಇಲ್ಲಿ ವಾಲ್ ಪೇಪರ್. ಇದು CNC ಕಟಿಂಗ್ ಸರ್. ಇದು CNC. ಇಲ್ಲಿ ಬೇಕಾದ್ರೆ ಆಲ್ಬೆಸ್ಟರ್ ಶೀಟ್ ಹಾಕಿ, ಇಲ್ಲಿ ಆಲ್ಬೆಸ್ಟರ್ ಶೀಟ್ ಹಾಕೋದು ನಿಮ್ಗೆ ಇನ್ನೂ ಏನೇನು ಹಿಂದ್ಗಡೆ ಲೈಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ. ಮೇಲ್ಗಡೆ ಹೌದು, ಮತ್ತೆ ಬಾಕ್ಸ್ ತರ ಮಾಡಿದ್ದೀವಿ. ಅದ್ರ ಮೇಲೆ ವರ್ಡಿಂಗ್ಸ್ ಎಲ್ಲ ಈ ತರ ಎಲ್ಲ ಮಾಡ್ಕೊಡ್ತೀರಾ ನೀವು ಬೇಕಾದ್ರೆ? ACP ಶೀಟ್ ಮೇಲೂ CNC ಮಾಡ್ಕೊಡ್ತೀವಿ. ಸೊ ಕ್ಲೈಂಟ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದ್ರ ಪ್ರಕಾರ ಮಾಡ್ತೀವಿ. ಈ ಕಡೆ ಬಂದ್ರೆ ಒಂದು ರೋಸ್ ಮಾಡಿದ್ದೀವಿ. ಸ್ಟೋರೇಜ್ ರೂಮ್ ಸರ್ ಅಷ್ಟೇ. ಇವಾಗ ಕಂಪ್ಲೀಟ್ ಅವ್ರ ಪ್ರೇಯರ್ ರೂಮ್ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ, ಸೊ ಅದರದ್ದು ಸ್ಟೋರೇಜ್ ಮಾಡಿದ್ದೀವಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ನಫೀಸಾ ಮೇಡಮ್ ಇದ್ದಾರೆ. ಸೋಹಿಲ್ ಸರ್ ಇಲ್ಲ, ಅವರು ಔಟ್ ಆಫ್ ಕಂಟ್ರಿ ಇರುವಂಥದ್ದು. ಸೊ ವೆಲ್ಕಮ್ ಮಾಡೋಣ ಮೇಡಮ್ನ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸರ್ ಯಾವಾಗ ಬರ್ತಾರೆ? ಅವರು ಜಸ್ಟ್ ರೀಸೆಂಟ್ಲಿ 3-4 ಡೇಸ್ ಬಿಫೋರ್ ಹೋದ್ರು. 4 ಡೇಸ್ ಬಿಫೋರ್ ಹೋದ್ರಾ? ಈಗ ಜಾನ್ವರಿ ಬರ್ತಾರೆ. ಜನವರಿ ಬರುವಂಥದ್ದು. ಅಲ್ಲ, ನನ್ನ ಕ್ವಶನ್ ಏನಂತಂದರೆ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇದ್ಕೊಂಡೇ ಕೆಲಸ ಕೊಡೋದಕ್ಕೆ ಎಷ್ಟೊಂದು ಇದು ಮಾಡ್ತಾರೆ. ನೀವು ಫಾರಿನಲ್ಲಿ ಇದ್ಕೊಂಡು, ಔಟ್ ಆಫ್ ಕಂಟ್ರಿ ಇದ್ಕೊಂಡು ಅದು ಹೆಂಗೆ ಕೆಲಸ ಕೊಟ್ರಿ ಸ್ಪೀಷಸ್ ಅವ್ರಿಗೆ? ನನ್ನ ಹಸ್ಬೆಂಡು ಇದು ಯೂಟ್ಯೂಬ್ ತುಂಬ ನೋಡ್ತಾರೆ, ಲೈಕ್ ಪರ್ಫೆಕ್ಷನಿಸ್ಟ್ ಅಂತಾರಲ್ಲ ಆ ಥರ ನನ್ನ ಹಸ್ಬೆಂಡ್. ಓಕೆ ಓಕೆ. ಸೊ ಅವರು ಈಚ್ ಆ್ಯಂಡ್ ಎವ್ರಿಥಿಂಗ್ ಯೋಚನೆ ಮಾಡಿ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಸನ್ನೆಲ್ಲ ನೋಡಿ ದೆನ್ ಅವರು ಸಜೆಸ್ಟ್ ಮಾಡಿದ್ರು, ನೋಡಿದ್ರು ಅವರು ಕನ್ನಡ ಕೋರ ಚಾನಲ್ ನ ನೋಡಿ ಸರ್ಗೆ ಕಾಂಟ್ರಾಕ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು. ನಿಮ್ಮ ಒಪಿನಿಯನ್ ಏನಿತ್ತು? ಲೈಕ್ ನಾವ್ ಇಲ್ಲಿದ್ದೀವಿ, ಅವ್ರು ಅಲ್ಲಿದ್ದಾರೆ, ಅದ್ ಹೆಂಗ್ ನಂಬ್ತೀರಾ ನೀವು? ನೀವ್ ಹೆಂಗ್ ನಂಬಿದ್ರಿ? ನಿಮ್ಗೆ ಆಕ್ಚುಲಿ ಸರ್ ನಂದು ಮೇ ಬಿ ಏನು ಇಲ್ಲ ಅಂತ ಅನ್ಕೊಳ್ಳಿ, ಬಿಕಾಸ್ ಎವ್ರಿಥಿಂಗ್ ವಾಟ್ ಎವರ್ ಹಿ ಹ್ಯಾಸ್ ಡನ್ ದಟ್ಸ್ ಮೈ ಹಸ್ಬೆಂಡ್ ಓನ್ಲಿ. ಅವ್ರಿಗೆಲ್ಲ ಗೊತ್ತು, ಅವ್ರು ಹೆಂಗ್ ಮಾಡ್ತಾರೆ, ನಾಲೆಜ್ ಇದೆ ಅವರಿಗೆ ಎವ್ರಿಥಿಂಗ್ ಫುಲ್ ಈಚ್ ಅಂಡ್ ಎವ್ರಿಥಿಂಗ್. ಈಗ ಮನೆದು ಎಲ್ಲ ಇದೆಯಲ್ಲ ಅವರು ಯೂಟ್ಯೂಬ್ ಇಂದಾನೆ ಸರ್ಚ್ ಮಾಡಿ ಈಗ ಪ್ಲಂಬಿಂಗ್ ಇರ್ಬೋದು, ಕಾರ್ಪೆಂಟರ್ ವರ್ಕ್ ಇರ್ಬೋದು, ಏನಿರ್ಬೋದು ಎಲ್ಲ ಅವರು ಯೂಟ್ಯೂಬ್ ಇಂದ
ಸರ್ಚ್ ಮಾಡಿ Search 1 ರಿಂದ ಮಾಡಿ. 10 ವಿಡಿಯೋಸ್ ನ ನೋಡಿ ಆಹಾ. ಅವ್ರು ಒಂದು ನಾಲೆಜ್ ತಗೊಂಡು ತಗೊಂಡು ಮಾಡಿರೋದು. ಓಕೆ, ಈಗ ಕಿಚನ್ಸ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ನಿಮ್ದೇನಾದ್ರು ಇನ್ಪುಟ್ ಇದೆಯಾ? ನನ್ಗೆ ಈ ಕಲರ್ ಬೇಕು. ಎಲ್ಲ ಕಲರ್ ಸೆಲೆಕ್ಷನ್ ಎಲ್ಲ ಬಿಕಾಸ್ ಹಿ ವಾಸ್ ನಾಟ್ ದೇರ್ Okay. ವೆನ್ ಐ ವಾಸ್ ಡನ್ ದಿಸ್. ಸೊ ಆ ಟೈಮಲ್ಲಿ ನಾನು ಥ್ರೂ ವಿಡಿಯೋ ಕಾಲ್ ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಎಲ್ಲ ನಮ್ಮ ಅತ್ತೆ ಮಾವ ನಿಂತು ಮಾಡಿರೋದು ಫುಲ್ ಬಿಲ್ಡಿಂಗ್. ಅವ್ರಿಗೆ ಇದು ನಮ್ಮ ಮೇಲೆ ಬಿಟ್ಟಿದ್ರು, ಯಾಕಂದ್ರೆ ನೀವಿರೋರು ನೀವು ನೋಡ್ಕೊಳ್ಳಿ ಯಾವ ತರ ಮಾಡ್ತೀರಾ ಅಂತ. ಓಕೆ ಓಕೆ ಓಕೆ. ಸೊ ವಿಡಿಯೋ ಕಾಲ್ ಥ್ರೂ ಯಾವ ಕಲರ್ ಸೆಲೆಕ್ಷನ್ ಯಾವ ತರ ಏನು ಅಂತ ಅನ್ಬಿಟ್ಟು ಇಬ್ರು ಕೋಆರ್ಡಿನೇಟ್ ಮಾಡ್ಕೊಂತಾ ಇದ್ರಿ. ಮಾಡಿರೋದು. ಆಮೇಲೆ ನಿಮ್ಮ ಮನೆಗಳಲ್ಲಿ ಹ್ಯಾಂಡ್ ಪೇಂಟಿಂಗ್ ಮಾಡಿಸಿದ್ದೀರಾ, ಎವ್ರಿಥಿಂಗ್ ಕೂಡ. ಇದು ಯಾರ ಇನ್ಪುಟ್? ನಿಮ್ದಾ? ಇದು ಟೋಟಲಿ ನಿಮ್ದು. ಎಲ್ಲಿ ನೋಡಿದ್ರಿ ಈ ತರ ನೀವು? ಇಲ್ಲ ನನ್ಗೆ ಫಸ್ಟ್ ಇಂದಾನು ಕ್ಯೂರಿಯಾಸಿಟಿ ಇತ್ತು, ನನ್ನ ಮಕ್ಳದ್ ರೂಮ್ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕು ಅಂತ. ಅದಕ್ಕೆ ಹಸ್ಬೆಂಡ್ ಅಲೋ ಮಾಡಿರ್ಲಿಲ್ಲ. ಮಕ್ಳು ಗ್ರೋನ್ ಅಪ್ ಆಗೋದು, ತಿರ್ಗಾ ಅಗೇನ್ ಪೇಂಟ್ ಮಾಡ್ತಾರೆ. ನಾನ್ ಹೇಳ್ದೆ ಇಲ್ಲ, ಮಕ್ಳು ಈಗ ಚಿಕ್ಕವರು, ನಾಳೆ ದಿನ ಅವ್ರು ಹೇಳ್ಬಾರ್ದು ಮಮ್ಮ ಇದ್ ಮಿಸ್ ಮಾಡಿದ್ರ ನೀವು. ಒನ್ಸ್ ದೇ ಗ್ರೋನ್ ಅಪ್ ಅಂದ್ರೆ ನಾನು ಅದ್ ಮಾಡ್ಬೇಕಾಗಿತ್ತು ಅಂತ ಅವ್ರ ಮನ್ಸಲ್ಲಿ ಇರ್ಬಾರ್ದು ಅಂತ ಅನ್ಬಿಟ್ಟು ನನ್ಗೆ ಇಷ್ಟ ಆಯ್ತು. ಮಕ್ಕಳಿಗಂತ ಹೇಳ್ಬಿಟ್ಟು ನೀವು ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಒಂದು ಸೀನರಿ ಅಂತ ನಾನು ಹಸ್ಬೆಂಡ್ ಇದ್ ಜೊತೆ ನಮಗೂ ಇರ್ಲಿ ಅಂತ ಫಸ್ಟ್ ಅದೇ ಮಾಡಿದವರು. 6 days ತಗೊಂಡ್ರು. 3 days ಅಲ್ಲಿ ಇನ್ 3 days ಮಕ್ಳು ರೂಮ್ ಮಾಡಿರೋದು. ಬಟ್ ತುಂಬಾ ಅದೇ ಹೈಲೈಟ್ ಆಗ್ತಾ ಇದೆ, ನೋಡೋಕೆ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ, ಸೂಪರ್ ಆಗಿದೆ. ಅಂಡ್ ಕಿಚನ್ ಎಲ್ಲ ನಂದೆ. ಆಮೇಲೆ ನಿಮ್ಮ ಮನೆಯಲ್ಲಿ ಅಮೇಸಿಂಗ್ ಆಕ್ಸೆಸರೀಸ್ ಇದೆ, ಬೇರೆ ಬೇರೆ ಆಕ್ಸೆಸರೀಸ್. ನಂಗೆ ಇಷ್ಟೊಂದು ಆಕ್ಸೆಸರೀಸ್ ಯಾರ ಮನೇಲೂ ನೋಡಿಲ್ಲ. ಐರನ್ ಬೋರ್ಡ್ ಇರ್ಬೋದು, ಇಲ್ಲಿ ನಿಮ್ಮ ಇದು ಒಳಗಡೆ, ಆಮೇಲೆ ಇದುದು ನಿಮ್ದು ಪ್ಯಾಂಟ್ರಿ ಯೂನಿಟ್, ಎವ್ರಿಥಿಂಗ್ ಇಸ್ ಯೂನಿಕ್ ಆಗಿದೆ. ಈ ಆಕ್ಸೆಸರೀಸ್ ಯಾರು ಡಿಮಾಂಡ್ ಮಾಡಿದ್ದು, ನೀವಾ ನಿಮ್ಮ ಹಸ್ಬೆಂಡ್ ಮಾಡಿದ್ದು? ಅದು ನಿಮ್ಗೆ ಹೇಳಿದ್ರು, ಯಾಕಂದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದು, ಏನ್ ಬೇಕು ಬೇಕಾದ್ರೂ ಮಾಡಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಏನಿದೆಯೋ ಅದ್ರದ್ದೆಲ್ಲ ಅವ್ರು ಇದ್ ಮಾಡಿರೋದು. ಬಟ್ ಏನೇನ್ ಬೇಕು ನನ್ಗೆ ಅಂತ ಅನ್ಬಿಟ್ಟು ಸಜೆಸ್ಟ್ ನೀವು ಮಾಡಿದ್ರಿ. ಓಕೆ. ಆಮೇಲೆ ಸರ್ ಹೇಳಿದ್ರು ನೀವ್ ಇಲ್ಲಿ ನಿತ್ಕೊಂಡು ಕೆಲಸ ಮಾಡಿಸ್ತಾ ಇದ್ರಂತೆ. ಸೊ ಇಲ್ಲಿನ ವರ್ಕ್ಮೆನ್ಶಿಪ್ ಯಾವ ತರ ಇತ್ತು? ಲೈಕ್ ಕಾರ್ಪೆಂಟರ್ಸ್ ಎಲ್ಲ ಬರೋರಲ್ವಾ? ಸೊ ಅವ್ರು, ನೀವು ಇಲ್ಲಿದ್ರ ಮೇಲ್ಗಡೆ ಇದ್ರ? ಇಲ್ಲ, ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ರಿ. ಸೊ ಎವ್ರಿ ಡೇ ನೀವ್ ಇಲ್ಲೇ ಇರ್ತೀರಾ, ನಿಮ್ಗೂ ಗೊತ್ತಾಗ್ತಾ ಇರತ್ತೆ ವರ್ಕ್ ನಡಿಬೇಕಾದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡೋದು, ಕ್ಲೀನ್ನೆಸ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ವರ್ಕ್ಮೆನ್ಶಿಪ್ ಚೆನ್ನಾಗಿದೆಯಾ ಇವ್ರು? ನನಗೆ ಗೊತ್ತಿತ್ತು, ಒಂದು ಹೋಪ್ ಇತ್ತು, ಔಟ್ಪುಟ್ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಅನ್ಬಿಟ್ಟು ನನ್ಗೆ ಹೋಪ್ ಇತ್ತು. ನನ್ ಗ್ರೂಪ್ ಪ್ರವೇಶ ಹೌಸ್ ವಾರ್ಮಿಂಗ್ ದಿನ ಎಲ್ರು ತುಂಬಾ ಇಷ್ಟಪಟ್ರು. ನಮ್ಮ ಅತ್ತೆಗೂ ಗೊತ್ತು. ಇವರು ನಿಮ್ಮ ಅತ್ತೆ? ಮಹಬೂಬಿ ಅಂತ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಇಡೀ ಬಿಲ್ಡಿಂಗ್ ಅವರು ಮತ್ತೆ ನಮ್ಮ ಮಾವ ನಿಂತು ಮಾಡಿಸಿರು. ಇದು ನಿಮ್ಮ ರಿಲೇಟಿವ್ಸ್ ಎಕ್ಸ್ಪ್ರೆಷನ್ ಹೇಳಿ. ಎಲ್ಲ ಬಂದಿದ್ರು, ಯಾರು ಹೇಳಿಲ್ಲ ಚೆನ್ನಾಗಿಲ್ಲ ಅಂತ. ನಮ್ಮ ಅತ್ತೆಗೂ ಗೊತ್ತು. ಎಲ್ರು ಈಚ್ ಅಂಡ್ ಎವ್ರಿ ಪರ್ಸನ್ ಒಂದ್ ನಮಾಜ್ ರೂಮು ಮತ್ತೆ ಇದು ಆರ್ಟಿಸ್ಟ್ ವರ್ಕ್ ಮಾಡಿದಾರಲ್ಲ ಅದು ಎಲ್ಲ ಕಾರ್ನರ್ ಅವ್ರು ಬಂದು ನಿಂತ್ಕೊಂಡು ಫೋಟೋ ಹಿಡ್ದಿರೋದು, ಎಲ್ಲ ತಗೊಂಡೋಗಿರೋರು. ಎಲ್ರಿಗೂ ಹೇಳಿದ್ರ ಸ್ಪೆಷಲ್ ಸ್ಟುಡಿಯೋಸ್ ಬಗ್ಗೆ? ಎಲ್ಲರಿಗೂ ಹೇಳಿದೀವಿ, ಈ ತರ ನಾವು ಸ್ಪೆಷಲ್ ಸ್ಟುಡಿಯೋ ಹತ್ರ ಇದು ಕೊಟ್ಟು ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸಿದೀವಿ ಅಂತ ಅನ್ಬಿಟ್ಟು ಎಲ್ಲರಿಗೂ. ಫೈನಲ್ ಆಗಿ ನಾನು ಕೇಳುವಂಥದ್ದು, ನೀವು ಹಸ್ಬೆಂಡ್ ಏನ್ ಅನ್ಕೊಂಡಿದ್ರಿ, ಪ್ಲಾನಿಂಗ್ ಯಾವ ತರ ಮಾಡಿದ್ರಿ, 3D ಡಿಸೈನ್ಸ್ ಯಾವ ತರ ಮಾಡಿದ್ರಿ, ಇವತ್ತೇನು ಔಟ್ಪುಟ್ ಬಂದಿದೆ ಅಲ್ಲ, ಇವೆಲ್ಲ ಮ್ಯಾಚ್ ಆಗ್ತಾ ಇದೆಯಾ? ಎಲ್ಲ ಮ್ಯಾಚ್ ಆಗ್ತಿದೆ. ಅನ್ಕೊಂಡಂಗಿಂತ ಜಾಸ್ತಿ ಚೆನ್ನಾಗಿ ಬಂದಿದೆ ನನ್ಗೆ ಅನ್ಸುತ್ತೆ. ಬಿಕಾಸ್ ನಾನು ಇರ್ಬೇಕಲ್ವಾ, ನನ್ಗೆ ನಾನು ಯೋಚನೆ ಮಾಡಿದ್ದು ಡ್ರೀಮ್ ಕಮ್ ಟ್ರೂ. ನಾನು ಯೋಚನೆ ಮಾಡಿದ್ದೆ ಆ ತರ. ಹಸ್ಬೆಂಡ್ ಏನಂದ್ರು? ಹಸ್ಬೆಂಡ್ ಅವ್ರು ಬಂದು ನೋಡಿದಾಗ, ಅವ್ರು ನಾಳೆ ಗ್ರೂಪ್ ಪ್ರವೇಶ ಅಂದ್ರೆ 2 days ಬಿಫೋರ್ ಬಂದಿದ್ರು. ಮುಂಚೆ ಬಂದಿದ್ರು. 2 days ಬಿಫೋರ್ ಬಂದ್ರು. ನನ್ಗೆ ಅವ್ರು ಸ್ಯಾಟಿಸ್ಫೈ ಮಾಡ್ಬೇಕಾಗಿತ್ತು. ಬಿಕಾಸ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ಅಂದ್ರೆ ಅವ್ರಿಗೆ ಓವರ್ ಇರಬಾರ್ದು. ಅವರು ಹ್ಯಾಪಿ ಇದಾರೆ ಹಾಗಾದ್ರೆ? ತುಂಬಾ ಹ್ಯಾಪಿ ಇದ್ದಾರೆ. ನಿಮ್ಮ ಬಾಯಿಂದಾನೆ ಕೇಳ್ಕೊಂಡ್ಬಿಡೋಣ ಅವ್ರದ್ದು ಕೂಡ. ತುಂಬಾ ಹ್ಯಾಪಿ ಇದ್ದಾರೆ. ಆಮೇಲೆ ಫೈನಲ್ ಆಗಿ ಲೈಕ್ ವರ್ತ್ ಅನ್ನೋದೊಂದಿರುತ್ತೆ. ಇವತ್ತೇನ್ ಖರ್ಚು ಮಾಡಿದಿರಲ್ಲ, ಇಡೀ ಮನೆ ಖರ್ಚು ಮಾಡಿದಲ್ಲ, ಇಸ್ ಇಟ್ ವರ್ತ್ ಇದೆಯಾ? ಎಕ್ಸಾಕ್ಟ್ಲಿ ಸರ್, ವರ್ತ್ ಅಂತ ಹೇಳ್ತೀರಾ? ವರ್ತ್ ಇದೆ. ಬಿಕಾಸ್ ಇದೇನು ಹೋಗೋ ತರದ್ದಲ್ವಲ್ಲ, ಲಾಂಗ್ ಲಾಸ್ಟ್ ಲೈಫ್ ಟೈಮ್ ವರೆಗೆ ನೀವು ಇದು ಅನುಭವಿಸಬೇಕು ಅಲ್ವಾ? ಅದಕ್ಕೋಸ್ಕರ ಒಂದ್ಸಲಿ ನಾವು ಖರ್ಚು ಮಾಡೋದು. ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಪೆಷಲ್ ಸ್ಟುಡಿಯೋಸ್ ಅವ್ರು ಕೆಲಸ ಕೊಡ್ಬೋದಾ? ನಿಮ್ಮ ಮನಸ್ಸಿಂದ ಏನ್ ಅನ್ಸುತ್ತೆ? ಇಲ್ಲ 101% ಕೊಡ್ಬೋದು ಸರ್. ಈಗ ಸ್ಯಾಟಿಸ್ಫೈಡ್ ಇದ್ದೀನಿ, ನೋ ಪ್ರಾಬ್ಲಮ್. ನಾನು ಖುಷಿಯಾಗಿದ್ದೀರಾ? ಒಂದ್ ತಮ್ಸ್ ಕೊಡ್ಬೋದಾ? ಕೊಡ್ಬೋದು. ಕೊಟ್ಬಿಡಿ ತಮ್ಸ್, ನೀವು ಕೊಡಿ, ಒಂದ್ ತಮ್ಸ್ ಕೊಟ್ಬಿಡಿ ನಮ್ಮ ಸ್ಪೆಷಲ್ ಸ್ಟುಡಿಯೋಸ್ ಅವ್ರಿಗೆ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದ್ ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ಮನೆ ನೋಡ್ಕೊಂಡ್ ಬಂದ್ವಿ, ಯೂನಿಕ್ ಆಗಿತ್ತು. ಫಸ್ಟ್ ನಂಗೆ ಬೇಕಾಗಿದ್ದು ಬಜೆಟ್. ಈ ಮನೆಗೆ ಬಜೆಟ್ ಎಷ್ಟಾಯ್ತು ಸರ್? ಇದು ಬಂದು 9.5 lakhs ಪ್ಲಸ್ ಟ್ಯಾಕ್ಸ್ ಆಗಿದೆ. 9.5. ಹೌದು, ಪರವಾಗಿಲ್ಲ ಸರ್. ಹೌದು. ಅಕ್ರಲಿಕ್ಕು ಅಲ್ಲೊಂದು ಅಕ್ರಲಿಕ್ಕು. ಹೌದು,
3 ಬೆಡ್ರೂಮ್ ಟೋಟಲ್ ಆಗಿ. ಪ್ಲಾಟಿನಂ ಪ್ಯಾಕೇಜ್ ಬೇಸ್ ಆಗಿರೋದ್ರಿಂದ ಒಂದು ಕಾಟ್ ಮತ್ತೆ ಕಿಚನ್ ಅಕ್ರಾಲಿಕ್ ನಿಮಗೆ ಕವರ್ ಕವರ್ ಆಗುತ್ತೆ. ನಿಮ್ಮ ಪ್ಯಾಕೇಜಸ್ ಯಾವ್ದು ರೀತಿ ಬರುತ್ತೆ ಸರ್? ನಮ್ದು 2.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಂದು ಸ್ಟ್ಯಾಂಡರ್ಡ್ ಪ್ಯಾಕೇಜಸ್. ಓಕೆ. ಸೊ ಅದು ರೆಂಟಲ್ ಪರ್ಪಸ್ ಗೆ 2.99 ಪ್ಲಸ್ GST ಇಂದ ಸ್ಟಾರ್ಟ್ ಆಗುತ್ತೆ 2 BHK ಗೆ. ಓಕೆ. ಅದಾದ್ಮೇಲೆ 3.99 lakhs, ಅದಾದ್ಮೇಲೆ 5.99 lakhs ಪ್ಲಾಟಿನಂ ಪ್ಯಾಕೇಜ್. ಪ್ಲಾಟಿನಂ ಪ್ಯಾಕೇಜ್ ಈ ಮನೆಯಲ್ಲಿ ಮಾಡಿರುವಂತದ್ದು ಪ್ಲಾಟಿನಂ ಪ್ಯಾಕೇಜ್. ಅಂಡ್ ಇನ್ ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳಿ. ಗ್ರೀನ್ ಪ್ಲೇ ಅವರು 10 years ಕೊಡ್ತಿದ್ದಾರೆ ಸರ್. ಅದು ಬಿಟ್ಟು ನಮ್ದು 7 years ವಾರಂಟಿ. ನೀವು 7 years ಕೊಡ್ತೀರಾ? MR ಗ್ರೇಡ್ ಎಲ್ಲ 7 years. ಅಂಡ್ ಈ ಫಿಟ್ಟಿಂಗ್ಸ್ ಗೆಲ್ಲ 1 year. 1 year, 3 years, 5 years ಇದೆ. ಸೊ ಮಲ್ಟಿಪಲ್ ಇದೆ. ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್. ನಾವ್ ಏನ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿರ್ತೀವಲ್ಲ ಆ ಕಂಪನಿ ಏನ್ ರೆಸ್ಪೆಕ್ಟಿವ್ ಕಂಪನೀಸ್ ಏನ್ ಕೊಡುತ್ತೋ ಅದ್ರ ಪ್ರಕಾರ ಕೊಡ್ತೀವಿ. ಆಮೇಲೆ ಓವರ್ ಆಲ್ ಆಗಿ ನಿಮ್ಮ ಕಡೆಯಿಂದ ಒಂದು ಮೇಂಟೆನೆನ್ಸ್ ಅಂತ ಬಂದ್ರೆ ಫಸ್ಟ್ ಇಯರ್ ಫ್ರೀ ಮೇಂಟೆನೆನ್ಸ್ ಇರುತ್ತೆ ಸರ್. ಸೊ ನಾವು ಸಪೋರ್ಟ್ ಕೊಡ್ತೀವಿ. ಸೊ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಇನ್ಫಾರ್ಮ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಓಕೆ. ಅಂಡ್ ಇನ್ನು ನಿಮ್ಮ ಡಿಸೈನ್ಸ್ ಬಗ್ಗೆ ಹೇಳಿ. ಯಾವ ರೀತಿ ಡಿಸೈನ್ಸ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಸರ್? ನಾವು ಕಂಪ್ಲೀಟ್ ಆಗಿ ಮಾಡ್ಯುಲರ್ ಫಿನಿಶ್ ಮಾಡೋದು. ಸೊ 95% ಫ್ಯಾಕ್ಟ್ರಿಯಿಂದಾನೇ ನಾವು ಸೋರ್ಸ್ ಮಾಡ್ತೀವಿ. ಸೊ ರಿಮೈನಿಂಗ್ 5% ಎಕ್ಸಾಂಪಲ್ ಇವಾಗ ಪಾರ್ಟಿಷನ್ ಪ್ಯಾನಲಿಂಗ್ ಇರ್ಬೋದು, ಅದನ್ನ ಕೈಯಲ್ಲಿ ಇಲ್ಲಿ ಮಾಡ್ತೀವಿ. ಇಲ್ಲಿ ಮ್ಯಾನ್ಯುವಲ್ ಆಗಿ ಮಾಡುವಂಥದ್ದು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಫ್ಯಾಕ್ಟ್ರಿನ ಸರ್. ಎಲ್ಲ ಫ್ಯಾಕ್ಟ್ರಿಲಿ ಇದೆಲ್ಲ ಆಗ್ಬಿಡುತ್ತೆ. ನಿಮ್ಮ ಫ್ಯಾಕ್ಟ್ರಿ ಮತ್ತು ಆಫೀಸ್ ಎಲ್ಲಿ ಬರುತ್ತೆ ಸರ್? ಸರ್ ಫ್ಯಾಕ್ಟ್ರಿ ಆಫೀಸ್ 2 JP ನಗರಲ್ಲೇ ಬರುತ್ತೆ, ಹಂಚನಹಳ್ಳಿ ಹತ್ರ ಬರುತ್ತೆ. ಓಕೆ ಓಕೆ. ಸೊ ಆಫೀಸಿಗೆ ಬಂದ್ರೆ ಸಾಕು, ನಾವು ಅಲ್ಲಿಂದಾನೆ ಎಲ್ಲ ಗೈಡ್ ಮಾಡ್ತೀವಿ. ಈಗ ಕೇರ್ಪುರಂ ತನಕ ಬಂದ್ಬಿಟ್ಟಿದ್ದೀರಾ. ಸೊ ಇವಾಗ ಎಲ್ಲೆಲ್ಲಿವರೆಗೆ ಎಕ್ಸ್ಪೆಕ್ಟ್ ಸರ್? ಮಾಡ್ಬೋದು? ಈಗ ಸದ್ಯಕ್ಕೆ ಬೆಂಗಳೂರು ಫುಲ್ ಕವರ್ ಮಾಡ್ತಾ ಇದೀವಿ ಸರ್. ಸೊ ಆದಷ್ಟು ಬೇಗ ನಮ್ಮ ಪ್ಲಾನ್ ಇರೋದು ಲೈಕ್ ತುಮಕೂರು ಮೈಸೂರು ಸ್ಟಾರ್ಟ್ ಮಾಡೋಣ ಅಂತ. ತುಮಕೂರು ಮೈಸೂರು ಹೋಗೋಣ ಅಂತ. ಓಕೆ. ಆಮೇಲೆ ಲಾಸ್ಟ್ ಒಂದೇ ಒಂದು ಕ್ವಶನ್ ಕೇಳ್ತೀನಿ. 9.5 lakh ಈ ಮನೆ ನೋಡಿದ್ರೆ ನನಗೆ ಲೈಕ್ ಅಮೇಝಿಂಗ್ ಅಂತ ಅನಿಸ್ತು. ಒಳ್ಳೆ ಕಾಸ್ಟ್ ವರ್ತ್ ಅಂತ ಅನಿಸ್ತು. ಇದನ್ನೇ ಬೇರೆ ನಿಮ್ಮ ಕಾಂಪಿಟೇಟರ್ ಅನ್ಕೊಳ್ಳೋಣ, ಅವ್ರು ಮಾಡೋದಿದ್ರೆ ಎಷ್ಟಕ್ಕೆ ಮಾಡ್ತಾ ಇದ್ರು? 15 lakhs ಮೇಲೆ ಸರ್. 15 ಲಕ್ಷ ಮೇಲೆ ಮಾಡ್ತಾ ಇದ್ರು. ಗ್ಯಾರಂಟಿ ಇದು? 100% ಗ್ಯಾರಂಟಿ. ಕಂಪೇರ್ ಮಾಡಿ ನೋಡ್ಬೋದಾ? 100% ಕಂಪೇರ್ ಮಾಡಿ. ನಮ್ದ್ರಲ್ಲಿ ಮೇನ್ ಸರ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಮಾಡ್ತೀವಿ ನಾವು. ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ರೆ ಒಂದು ಕ್ವಶನ್ ಕೇಳಲ್ಲ. 15 lakh ಅಲ್ಲಿ ನಿಮ್ಮ ಕಾಂಪಿಟೇಟರ್ ಮಾಡ್ತಾ ಇದ್ದಾರೆ, ಅದನ್ನ ನೀವು ಅರೌಂಡ್ 9.5 lakh ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಇಲ್ಲಿ ನೀವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಾ ಇದ್ದೀರಾ? 100% ಎಲ್ಲೂ ಇಲ್ಲ ಸರ್. ಕ್ವಾಲಿಟಿ ಇನ್ನೂ ಇನ್ಕ್ರೀಸ್ ಮಾಡಿದೀವಿ. ನಮ್ಮ ಹಳೆ ವಿಡಿಯೋ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ಕ್ವಾಲಿಟಿ ತುಂಬಾನೇ ಇನ್ಕ್ರೀಸ್, ಇನ್ನೂ ಜಾಸ್ತಿ ಆಗಿದೆ ಅಂತೀರಾ? ಸೊ ಈವನ್ ಸ್ಮಾಲ್ ಪ್ರಾಬ್ಲಮ್ ನಮ್ಗೆ ಏನಾದ್ರು ಫೀಡ್ಬ್ಯಾಕ್ ಬಂತು ಲೈಕ್ ಈ ಪ್ರಾಬ್ಲಮ್ ಆಗಿದೆ ಈ ಪ್ರಾಡಕ್ಟ್ ಇಂದ, ಇಮಿಡಿಯೇಟ್ ಅದನ್ನ ರಿಪ್ಲೇಸ್ ಮಾಡ್ತಾ ಇದೀವಿ. ಓಕೆ. ಮತ್ತೆ ಎಲ್ಲ ಟ್ರೈ ಅಂಡ್ ಟೆಸ್ಟ್ ಮಾಡಿ ಅದಾದ್ಮೇಲೆ ಕಸ್ಟಮರ್ ತೋರಿಸ್ತಾ ಇದೀವಿ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕೊಡ್ತಾ ಇದೀವಿ. ಈಗ ನಾವೇ ಒಂದು ಡಾಸೆಟ್ ಬ್ರ್ಯಾಂಡ್ ಅಂತ ಯೂಸ್ ಮಾಡ್ತಾ ಇದೀವಿ ಸರ್, ಇಂಚಸ್. ಸೊ ಅದು ನೋವೇರ್ ಕಂಪೇರಬಲ್ ಟು ಎಪ್ಕೋ. ಓಕೆ ಓಕೆ ಓಕೆ. ಎಪ್ಕೋ ಇಂಚಸ್ ಮತ್ತೆ ಡಾಸೆಟ್ ಇಂಚಸ್ ಇಡೋದು ತುಂಬಾನೇ ಡಿಫ್ರೆನ್ಸ್ ಇದೆ. ಬಟ್ ಡಾಸೆಟ್ ನಾವು ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಲೈಫ್ ಟೈಮ್ ವಾರಂಟಿ ಪ್ರೊವೈಡ್ ಮಾಡ್ತೀವಿ. ಓಕೆ ಓಕೆ ಓಕೆ. ಲೈಫ್ ಟೈಮ್ ವಾರಂಟಿ ಕೊಡ್ತಿದ್ದಾರೆ. ಸೊ ಬಟ್ ಕಂಪ್ಲೇಂಟ್ಸ್ ಇಲ್ಲ ಸರ್. ವೆಯ್ಟ್ ನೋಡೋದೇ ಗೊತ್ತಾಗುತ್ತೆ ಇಂಚಸ್, ಅದು ಅಷ್ಟು ಚೆನ್ನಾಗಿದೆ. ಸೊ ಅಪ್ಗ್ರೇಡ್ ಆಗ್ತಾ ಇದ್ದೀರಾ? ಅಪ್ಗ್ರೇಡ್ ಆಗ್ತಾ 100% ಅಪ್ಗ್ರೇಡ್ ಆಗ್ತಾ ಇದೆ. ಕಾಸ್ಟಿಂಗ್ ಅಲ್ಲಿ ನಾವು ಇನ್ನೂ ಅಲ್ಲೇ ಇದ್ದೀರಾ. ಅದನ್ನ ಅಪ್ಗ್ರೇಡ್ ಮಾಡಿಲ್ಲ ಅಲ್ವಾ? ಸೊ ಕಾಸ್ಟಿಂಗ್ ನಮ್ಮ ಮೇನ್ ಟಾರ್ಗೆಟ್ ಏನ್ ಗೊತ್ತಾ ಸರ್? ಅಫೋರ್ಡಬಿಲಿಟಿ. ಎಲ್ಲರೂ ಅಫೋರ್ಡ್ ಮಾಡ್ಬೇಕು ಅಂತ. ಇವಾಗ 10 ಕಡೆ ಕೊಟೇಶನ್ ತಗೊಂಡು ನಮ್ಮ ಹತ್ರ ಬರ್ಲಿ, ನಾವು ಬೇಕಾದ್ರೆ ಅದನ್ನು ಇದು ಒಳ್ಳೆ ಮಾಡ್ಲಿ, ಎಲ್ಲದೂ ಕೂಡ ಕಂಪೇರ್ ಮಾಡಿ. ಬಟ್ ಏನಂದ್ರೆ ವರ್ಕ್ ಅಲ್ಲೂ ಅದೇ ಹೇಳಿರ್ಬೇಕು, ಇಲ್ಲೂ ಅದೇ ಹೇಳಿರ್ಬೇಕು ಅಷ್ಟೇ. ಬಿಕಾಸ್ ಅಲ್ಲೊಂದ್ ಸ್ವಲ್ಪ ಕಮ್ಮಿ ಹೇಳಿ ನಮ್ಮ ಹತ್ರ ಜಾಸ್ತಿ ಹೇಳಿದ್ರೆ ಮ್ಯಾಚ್ ಮಾಡಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಸರ್, ಕ್ವಾಲಿಟಿ ಅವ್ರು ಏನ್ ಕೊಡ್ತಾರೋ ನಮ್ಗೆ ಗೊತ್ತಿರಲ್ಲ, ಬಟ್ ನಾವು ಬೆಸ್ಟ್ ಕೊಟ್ಟಿರ್ತೀವಿ. ಮತ್ತೆ ನಾವು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀವಿ. ಸೊ ಇವಾಗ ನೀವು ಪ್ಯಾಕೇಜ್ ಆಪ್ಟ್ ಮಾಡ್ತೀರಾ ಅಂದ್ರೆ 100% ಜಾಸ್ತಿ ಆಗುತ್ತೆ. ಅದೇ ರೀತಿ ಕ್ವಾಲಿಟಿ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಇವಾಗ ಪ್ರೀಮಿಯಂ ಪ್ಯಾಕೇಜ್ ಹೋಗಿ ನಾನೇ 2 ಆಪ್ಷನ್ ಕೊಡ್ತೀನಿ ಸರ್. ಕಮ್ಮಿಲೂ ಮಾಡ್ತೀವಿ, ಜಾಸ್ತಿಲೂ ಮಾಡ್ತೀವಿ. ಎಂಡ್ ಆಫ್ ದ ಡೇ ಕ್ಲೈಂಟ್ ಕಾಲ್ ಅದು. ಅದಾದ್ಮೇಲೆ ಫಾಲ್ ಸೀಲಿಂಗ್ ಒಂದು ಕಾಂಪ್ಲಿಮೆಂಟರಿ ಬರುತ್ತೆ. ಅಂದ್ರೆ ನಮ್ದು ಲಿಮಿಟೆಡ್ ಇದೆ, ಬಟ್ ಸ್ಟಿಲ್ ನಾವು ಕಾಂಪ್ಲಿಮೆಂಟರಿ ಕೊಡ್ತಾ ಇದ್ದೀರಾ. ಮತ್ತೆ ಕಾಟ್ ಒಂದು ಕಾಂಪ್ಲಿಮೆಂಟರಿ ಬರ್ತಿದೆ. ಸೊ ಈ ಪ್ಯಾಕೇಜ್ ನಮಗೆ ತುಂಬಾ ಜನಕ್ಕೆ ಇಷ್ಟ ಆಗಿರೋದ್ರಿಂದ ನಾವು ಚೇಂಜ್ ಮಾಡೋಕ್ಕೂ ಮನ್ಸು ಪಟ್ಟಿಲ್ಲ, ಅದರಿಂದ ಒಂದು ಐಟಮು ತೆಗ್ದಿಲ್ಲ ಅಂತ ಹೇಳ್ತೀರಾ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಪ್ರೀಮಿಯಂ ಆಗಿರುವಂತ ಅಲ್ಟ್ರಾ ಲಕ್ಸರಿ ಆಗಿರುವಂತ ಒಂದು ಇಂಟೀರಿಯರ್ ಬೇಕು, ಬಟ್ ಆದ್ರೆ ಬಜೆಟ್ ನಿಮ್ಮ ಬಜೆಟ್ ಅಲ್ಲೇ ಬರಬೇಕು ಅಂತಂದ್ರೆ ನೀವು ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋದವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ಹೋಗ್ತಾ ಇದ್ದೀವಿ ನಾವು ನೆಕ್ಸ್ಟ್? ಈಗ 2 ಮನೆ ತೋರಿಸಿದೀವಿ. ತುಂಬಾ ದಿನದಿಂದ ಬರೀ ಅಪಾರ್ಟ್ಮೆಂಟ್ ನೀವು ಮಾಡೋದು ಕಮೆಂಟ್ಸ್ ಮಾಡಿದ್ರು. ಸೊ ಈಗ ಮನೆನೂ ತೋರಿಸಿದೀವಿ ಸರ್. ಸೊ ಈಗ ಪ್ರೀವಿಯಸ್ ವಿಡಿಯೋನು ಮನೆ ಇತ್ತು, ಇದು ಮನೆ ಇದೆ. ಸೊ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಮತ್ತೆ ಅಪಾರ್ಟ್ಮೆಂಟ್ ಹೋಗೋಣ, ಫ್ಲಾಟ್ ಹೋಗೋಣ. ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.